ರಾಧೆ ರಾಧೆ ರಾಧೆ. ಫಸ್ಟ್ ಡಿಜಿಟಲ್ ಸಿನಿಮಾ ಶೂಟ್ ಮಾಡಿದ್ದೆ ಕರ್ನಾಟಕದಲ್ಲಿ ಆರ್ ಚಂದ್ರನೇ, ಅದು ಚಾರ್ಮಿನಾರ್. ನನ್ನ ಮಗನ ರೂಮು. ಸದ್ಯಕ್ಕೆ ಅವ್ನು ಚಿಕ್ಕ ನಮ್ಮ ಜೊತೆ ಮಲ್ತಾನೆ ಅಂತ ಹೇಳಿ ಇದನ್ನ ಜಿಮ್ ಮಾಡ್ತೀನಿ. ಅಂದ್ರೆ ಅವನಿಗೆ ಒಂದು ಸ್ವಲ್ಪ ಕರಾಟೆ ಗಿರಾಟೆ ಎಲ್ಲ ಮಾಡ್ತಾನೆ. ಈ ಸೋಫಾ 3 ಲಕ್ಷ ಕೊಟ್ಟು ತಂದಿದ್ದೆ. ನನಗೆ ಬಹಳ ಫೇವ್ರೇಟ್ ಪುಸ್ತಕ ಇದು, ಬದುಕಲು ಕಲಿಯಿರಿ. ಆ ಪುಸ್ತಕನ ನಾನು ಯಶ್ ಅವರು ಮತ್ತೆ ರಾಧಿಕಾ ಮೇಡಮ್ ಅವರಿಗೆ ಮದುವೆಯಲ್ಲಿ ಅವ್ರಿಗೂ ಅದನ್ನು ಕೊಟ್ಟಿದ್ದೆ. ನನ್ನ ಮಗಳು 13 ಬಂದಾಗ ಒಂದು ಲೆಟರ್ ಬರೆದಿದ್ದೆ ಅವಳಿಗೆ. ನಾನು ಪ್ರತಿ ವರ್ಷ ಒಂದು ಯುನಿಕ್ ಗಿಫ್ಟ್ ಕೊಡ್ತೇನೆ, ಅಂದ್ರೆ ಕಾಸ್ಟ್ಲಿ ಅಂತಲ್ಲ. ಇಷ್ಟು ನಮ್ಮ ಬೆಡ್ರೂಮ್ ಇದು. ಫಸ್ಟ್ ನನ್ನ ಮಕ್ಕಳಿಗೆ ಹೇಳ್ಕೊಟ್ಟಿರೋದು. ಬಂದು ಇಲ್ಲಿ ಕೈ ಮುಗಿಬೇಕು. ನಮ್ಮ ಅಜ್ಜಿ ತಾತ ಕಲಾ ಮಾಧ್ಯಮದ ಪ್ರತಿ ಪ್ರೋಗ್ರಾಮ್ನು ಇಲ್ಲೇ ನೋಡೋದು. ಇಲ್ಲಿ ಚಾಪೆ ಹಾಕ್ಬಿಡ್ತಾರೆ ನಮ್ಮ ಮಿಸಸ್. ಇದು ನನ್ನ ಮಾಸ್ಟರ್ ಬೆಡ್ರೂಮ್. ಕೆಳಗಡೆ 2 ಬೆಡ್ರೂಮ್, ಇದೊಂದು 3 ಬೆಡ್ರೂಮ್. ನಮ್ಮ ಮನೆ ನೆಂಟರು ಎಲ್ಲ ಬಂದ್ರೆ ಮೇಲೆ ಒಂದು ಬೆಡ್ರೂಮ್ ಇದೆ. ಓಕೆ, ಸೊ ಫ್ಲೋರ್ ಒಂದೇ ಬೆಡ್ರೂಮ್ ಮಾಡಿದಿರಿ? ಇದು ಪೂರ್ತಿ ಒಂದು ಟಿವಿ, ಇದೊಂದು ಬೆಡ್ರೂಮ್. ಸೂಪರ್, ಒಳ್ಳೆ ಪ್ಲಾನ್ ಸರ್. ಫುಲ್ ಓಪನ್ ಸ್ಪೇಸ್ ನೋಡಿದೆ. ಆರಾಮಾಗಿ ಕೂತ್ಕೊಂಡ್ಬಿಟ್ರೆ ನಿಮಗೆ ಗಾಳಿ ಬೆಳಕು ವಾಸ್ತು ಏನು ಸಮಸ್ಯೆ ಇಲ್ಲ. ನಾನು ಅಬ್ಸರ್ವ್ ಮಾಡ್ಬೇಕಾದ್ರೆ ಸರ್ ಹಾರ್ಟ್ ಅಟ್ಯಾಕ್ ಯಾವಾಗ ಆಗ್ಬೋದು ಅಂದ್ರೆ ಟ್ಯಾಬ್ಲೆಟ್ ಇಟ್ಕೊಂಡಿರ್ತೀವಿ ಸರ್. 100 ಕೋಟಿ ಸಾಲ ಮಾಡಿದ್ದೀನಿ. ಸಿನಿಮಾ ಮಾಡುವಾಗ ನಾವು ಈ ಮಿಲಿಟರಿ ತರ ಮಾಡಿರ್ತೀವಿ. ಎಲ್ಲೋ ಒಂದ್ ಕಡೆ ಹಂಗೆ ಇದು ಹಿಂಗೆ ಅಂತ ಅಂದಾಗ ನಾನು ಯಾರು ಬ್ಲೇಮ್ ಅಂತ ಹೇಳ್ತಿಲ್ಲ, ಅಷ್ಟು ನೋವಾಗುತ್ತೆ ಅಂದ್ರೆ ಪರಮ್ಜಿ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ಸರ್ ಅದು ನನ್ನ ವೈಫ್ ಅವರು ಅಪ್ಪ ಈ ಕಡೆ KSRTC. ಅವರು ಒಂದು 2 years ಆಯ್ತು, 3ನೇ ವರ್ಷಕ್ಕೆ ಬಿತ್ತು. ಅವ್ರು ನನ್ನ ಅಜ್ಜಿ ತಾತ, ನಮ್ಮ ಅಪ್ಪ ಅವರ ಅಪ್ಪ ಅಮ್ಮ. ಸೊ ಮುನ್ಶಾಮಪ್ಪ ಅಕ್ಕಲಮ್ಮ ಅಂತ ಅವರು. ಸೊ ಅವರು ನಮ್ಮ ಮೈನ್ ಕುಟುಂಬದ ಬೆನ್ನೆಲುಬು. ಸೊ ನಮ್ಮ ತಾತ ಬಹಳ ಒಳ್ಳೆ ಮನುಷ್ಯ ಸರ್. ಅವರು ಒಂದು ಮಾತು ಹೇಳೋರು ಸರ್, ನಾನು ತುಂಬ ಇಷ್ಟ ಅವರಿಗೆ, ನಮ್ಮ ತಾತಂಗೆ. ನಾನು ಸತ್ರ ನಿನ್ನ ಹೊಟ್ಟೆಲಿ ಹುಡ್ತೀನಿ ಬಿಡೋ ಅನ್ನೋರು ನಮ್ಮ ತಾತ ಮುನ್ಶಾಮಪ್ಪ ಅವರು. ನಾನು ಅವ್ರಿಗೆ ಹಸುಗಳು ಎತ್ತುಗಳು, ಅದಕ್ಕೆ 3 ಗಂಟೆಗೆ ಎದ್ದು ಎತ್ತುಗಳಿಗೆ ಮೇವು ತಿನ್ನಿಸ್ಕೊಂಡು ಅವ್ರ ಜೊತೆ ನಾನು ಕೂತ್ಕೊಳ್ತಿದ್ದೆ. 3 ಗಂಟೆಗೆ ಬೆಡ್ಶೀಟ್ ಹಾಕ್ಕೊಂಡು ದನಕ್ಕೆಲ್ಲ ಮೇವು ತಿನ್ನಿಸ್ಕೊಂಡು. ಅವ್ರು ತುಂಬ ಪ್ರಾಣಿ ಪ್ರಿಯ. ಅವರು ತುಂಬ ಪ್ರಾಣಿ ಪ್ರಿಯ. ಎತ್ತುಗಳು ಹಸುಗಳೆಲ್ಲ ಅವ್ರು ಹೇಳಿದ ಮಾತು ಕೇಳೋದು. ಇಲ್ಲದೆ ಬಂಡಿ ಕಟ್ ಬಿಟ್ಬಿಟ್ರೆ ತೋಟಕ್ಕೆ ಹೋಗಿ ನಿಂತ್ಕೊಳೋದು. ಅವ್ರು ಹೋಗಿರಲ್ಲ, ಅವರೇ ನಿಂತ್ಕೊಂಡ್ಬಿಡೋದು. ಸೊ ಬಂಡಿ ಓಡಿಸೋರೆ ಬೇಡ ಆ ಥರದ್ದು ಮನುಷ್ಯ. ಕುರಿಗಳನ್ನ ಕರೆದ್ರೆ ಬಂದ್ಬಿಡೋದು. ಸೊ ಒಂಥರ ದೈವಮಾನವ ಇದ್ದಂಗೆ ಸರ್ ನಮ್ಮ ತಾತ. ತುಂಬ ಒಳ್ಳೆ ಮನುಷ್ಯ. ಇಡೀ ಊರಿಗೆ ಜಾತಶತ್ರು ನಮ್ಮ ತಾತ. ನನಗೆ ಒಂದು ಮಾತು ಹೇಳೋರು, ಪರಮ್ಜಿ ನಾನು ಸತ್ತರೆ ನೀನು ಹೊಟ್ಟೆಲಿ ಇಡ್ತೀನಿ ಬಿಡೋ ಅನ್ನೋರು. ಯಾವುದಾದ್ರು ಮಾತು ಬಂದಾಗ ನೀವು ನಂಬಲ್ಲ, ನಮ್ಮ ತಾತ ಸತ್ತಿದ್ದ ಡೇಟು ಇವತ್ತು. ನಮ್ಮ ತಾತ ತೀರೋಗಿದ್ದಾರೆ, ಡೇಟ್ ಆಫ್ ಬರ್ತು. ಅದರ ನೆಕ್ಸ್ಟ್ ಡೇ ಅಂದರೆ 2 ವರ್ಷ ಆದಮೇಲೆ, ನಮ್ಮ ತಾತ ತೀರೋದ್ಮೇಲೆ 2 ವರ್ಷ ಆದಮೇಲೆ ಸೇಮ್ ಡೇಟು, ಇವತ್ತು ತೀರೋಗಿದ್ದ ಡೇಟು, ನೆಕ್ಸ್ಟ್ ಡೇ ನನ್ನ ಮಗ ಹುಟ್ಟಿದ ಡೇಟು. ಎಲ್ಲ ಗುಣಗಳು ಅವರೇ, ಡಿಟೋ. ಅವನಿಗೆ ಪಕ್ಷಿಗಳು ಬೇಕು, ಹಸುಗಳು ಬೇಕು, ನಾಯಿಗಳು ಬೇಕು. ಎಷ್ಟು ಜಗಳ ಕೇಳಿ ಮನೇಲಿ. ಈಗ ಆಲ್ರೆಡಿ ಪಕ್ಷಿಗಳು 1-2 ತಂದು ಇಟ್ಟವನೆ ಅಂತ. ಅಲ್ಲಿ ನಾಯಿ ತರ್ತಾನೆ, ಇಲ್ಲಿ ಅವರಮ್ಮ ಬೈದು ತೋಟಕ್ಕೆ ಕಳಿಸ್ತೀವಿ. ತೋಟದಲ್ಲಿದ್ದಾವೆ ನಾಯಿಗಳು, ಮೊಲಗಳು ಬೇಕು. ಸೇಮ್ ನಮ್ಮ ತಾತ ಏನೇನು ನೋಡ್ತಿದ್ವಿ ಸರ್, ಅದೆಲ್ಲವನ್ನು ಇದನ್ನೆಲ್ಲ ಏನು ಅನ್ಬೇಕೋ ಗೊತ್ತಿಲ್ಲ. ಅವರು ಏನು ಸತ್ರು ನೆಕ್ಸ್ಟ್ ಡೇಗೆ ಅವ್ನು ಹುಟ್ಟಿರೋ ಸರ್. ಅಂದರೆ 1-2 ವರ್ಷ ಆದಮೇಲೆ. ನೀವು ಸಿನಿಮಾದಲ್ಲಿ ಸ್ಕ್ರಿಪ್ಟಲ್ಲಿ ಮಾತ್ರ ಬರಿತಿದ್ರಿ ಅಂತದೆಲ್ಲ. ಇಲ್ಲೊಂದು ಸಾವಾಗುತ್ತೆ, ಒಂದು ಮಗು ಹುಡ್ತಾ ಇರುತ್ತೆ. ಬಂಧನ ಸಿನಿಮಾದಲ್ಲಿ ನೋಡಿದ್ರಿ ನಾವು. ನೋಡಿ ಲೈಫಲ್ಲೇ ಆಗುತ್ತೆ ನೋಡಿ, ಲೈಫ್ ಬೇರೆ. ಯಾವಾಗ ಹೇಳೋರು ಇದೇನು ಕೇಳಿದೆ ಅಂದರೆ, ಜನರಲ್ ಆಗಿ ಏನು ಮಾತು ಬಂದ್ರು ನಾನು ಸತ್ತರೆ ನನ್ನ ದೊಡ್ಡ ಮೊಮ್ಮಗನ ಹೊಟ್ಟೆಲ್ಲೇ ಹುಟ್ಟೋದು ನಾನು. ಅಂದರೆ ನಮ್ಮ ಅಪ್ಪನ ಭಯವಾಗ್ಲೂ ಕೂಡ ನನ್ನ ಮೊಮ್ಮಗನ ಹೊಟ್ಟೆಲ್ಲೇ ಹುಟ್ಟೋದು ನಾನು, ನಿನ್ನ ಹೊಟ್ಟೆಲ್ಲಿ ಹುಡ್ತೀನಿ ನಾನು ಅನ್ನೋರು. ಅಂದರೆ ಹೆಂಗಿರುತ್ತೆ ನೋಡಿ ಸರ್ ಅಲ್ಲ ಪುನರ್ಜನ್ಮದ ಬಗ್ಗೆ ಅಂದ್ಕೊಂಡಾಗ. ಆಮೇಲೆ ತುಂಬ ಜನ ಹೇಳ್ತಾರಲ್ಲ, ಆ್ಯಕ್ಚುಲಿ ಒಂದು ಜನ್ರೇಷನ್ ದಾಟಿ ಬರುತ್ತೆ ಇನ್ನೊಬ್ಬರಿಗೆ. ಅದು ಈಗೇನಾಗುತ್ತೆ, ತಂದೆದು ಮಗನಿಗಿಂತಲೂ ತಾತಂದು ಮೊಮ್ಮಗನಿಗೆ ಬರುತ್ತೆ. ಸೊ ಆ ಥರದ್ದು ಜನ್ರೇಷನ್ಸು. ರಾಜ ಮಹಾರಾಜರು ಹಂಗೆ ಮಾಡ್ತಿದ್ರಲ್ಲ. ಈಗ ತಾತನ ಹೆಸರು ಇಡೋರು, ಈಗ 1ನೇ ಕೃಷ್ಣ 3ನೇ ಕೃಷ್ಣ ಹಿಂಗೆಲ್ಲ ಇಡೋರು ಅವರೆಲ್ಲ. ನೈಸ್, ತುಂಬ ಸುಂದರವಾಗಿದೆ. ಬನ್ನಿ, ಒಳ್ಳೆ ವಾಲ್ ಆಫ್ ಫ್ರೇಮ್ ಹಾಕಿದ್ದಾರೆ, ನೋಡೋಣ ಬನ್ನಿ ಸರ್. ನನ್ನ ತಮ್ಮಂದರು ಆ ಕಡೆ ಈ ಕಡೆ. ಅದೇ ಡಾಕ್ಟರ್ ತಮ್ಮ. ಏನು ನಿಮ್ಮ ತಮ್ಮವ್ರ ಹೆಸರು? ಇದು ನಟರಾಜ್ ಅಂತ. ಅವನು ರಾಜಶೇಖರ್. ಓಕೆ. ಇದು ನನ್ನ ಅಕ್ಕನ ಮಗ. ಸೊ ನೀವಿಬ್ರು ಅಣ್ಣ ತಮ್ಮಂದರು. ಒಟ್ಟು 3 ಜನ ಗಂಡು ಮಕ್ಳಿದ್ದೀರಿ. ಅಕ್ಕನ ಮಗ ಇದ್ದಾರೆ. ಇದು ನಾವು ಅಣ್ಣ ತಮ್ಮಂದರು, 3 ಅಣ್ಣ ತಮ್ಮಂದರು. ಇದು ಯಾವುದು ಮೈಲಾರಿ ಟೈಮ್ದಾ ಫೋಟೋ? ಮೇಬಿ ಸರ್, ಹೌದು, ಚಾರ್ಮಿನಾರ್ ಟೈಮ್ದು. ಓಕೆ. ಇದು ನನ್ನ ಮಗ, ನನ್ನ ಮಗಳು. ಟ್ವಿನ್ಸ್ ಏನು? ಇಲ್ಲ ಸರ್, ಹೆಣ್ಮಗಳು ಗಂಡು ಮಗ, 2 ವರ್ಷ ಡಿಫ್ರೆನ್ಸ್. ಓಕೆ. ಇದು 3 ಮಕ್ಕಳು. ಇವರು KSRTC ಅವರು ನಮ್ಮ ಮಾವ. ಮತ್ತೆ ಇದು ನಮ್ಮಪ್ಪ, ನಮ್ಮಮ್ಮ, ಅಜ್ಜಿ. ವೆರಿ ನೈಸ್. ಸೊ ಇಲ್ಲಿ ನೋಡಿ, ಚಂದ್ರೂರ ಪೂರ್ತಿ ಫ್ಯಾಮಿಲಿ ನೋಡ್ಬೇಕು ಅಂತಂದ್ರೆ ಇಲ್ಲಿದೆ ನೋಡಿ ಎಲ್ಲರೂ. ಮುನ್ಸಾಮಪ್ಪನವರು ಹೌದು. ಸಿಂಡ್ರೆಲ್ಲಾ ಓ ನನ್ನ ಸಿಂಡ್ರೆಲ್ಲಾ, ಐ ಲವ್ ಯು ಅನ್ನೇ ಒಂದ್ಸಲ. ಓ, ನನ್ನ ಮಗಳು. ಇವನ ಮಗ. ಮಗಳ ಹೆಸರೇನು? ಯಶಸ್ವಿ ಚಂದ್ರು. ಇವನ ಚಿರಂಜೀವಿ. ನನಗೆ ಆಂಜನೇಯ ಅಂದ್ರೆ ತುಂಬ ಇಷ್ಟ. ನಾನು ನಮ್ಮೂರಿಂದ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಬಸ್ಸಿಂದ ಇಳಿದು. ನಾವು ಹೂವು ಬೆಳಿತಿದ್ವಿ, ಕಾಕಡ ಹೂವು. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಹೂವು ಫೇಮಸ್ಸು. ಹೂವು ಬೆಳಗ್ಗೆ ಹೋಗಿ ಕೊಟ್ಟು ಮತ್ತೆ ನಾನು ಸಾಯಂಕಾಲ ಬರ್ಬೇಕು, ಒಂದು 7-7:30 ಆಗೋದು ಮನೆಗೆ.
ಸ್ಕೂಲ್ಗೆ ಹೋಗಿ ಹೂವು ಕೊಟ್ಟು ಈ ಥರ ನಮ್ಮದು ಒಂದಷ್ಟು ಹೆವಿ ಬ್ಯುಸಿ. ಆ ವಯಸ್ಸಿಂದನು 2 ಕಿಲೋಮೀಟರ್ ಬರಬೇಕಾದ್ರೆ ಅಲ್ಲಿ ದೆವ್ವ ಇದೆ, ಅದಿದೆ, ಇದಿದೆ ಅಂತೆಲ್ಲ ಒಂದಷ್ಟು ರೂಮರ್ಗಳಿತ್ತು. ಭಯ ಆಗೋದು ಅವಾಗ. ಸೊ ವೆಹಿಕಲ್ಸ್ ಇಲ್ಲ, ಏನೂ ಇಲ್ಲ, ನೋಡ್ಕೊಂಡು ಬರಬೇಕಿತ್ತು. ಅವಾಗ ನಾನು ನಮ್ಮ ಟೀಚರು ಒಂದು ಶ್ಲೋಕ ಹೇಳ್ಕೊಟ್ಟಿದ್ದರು. ಹನುಮ ಹನುಮ ಓ ಹನುಮ, ಕಷ್ಟವು ಬಂದರೆ ನೀ ಹನುಮ, ಸುಖವು ಬಂದರೆ ನೀ ಹನುಮ ಅಂತ ಇದ್ರದ್ದು ಆಂಜನೇಯ ಶ್ಲೋಕ ಫಸ್ಟ್ ಕಲ್ತಿದ್ದು ನಾನು. ಸೊ ನಾನು ಕಣ್ಣು ಮುಚ್ಕೊಂಡು ಅಲ್ಲಿಂದ ಬಂದು ಒಂದ್ಸತಿ ಶ್ಲೋಕ ಹೇಳಿ ಇದನ್ನು ಹೇಳ್ಕೊಂಡು ನಡ್ಕೊಂಡು 2 ಕಿಲೋಮೀಟ್ರ್ ಬಂದ್ಬಿಡ್ತಿದ್ದೆ, ಯಾವುದನ್ನು ಜ್ಞಾಪಿಸ್ಕೊಳ್ದೆ. ಸೊ ಹಂಗಾಗಿ ನನಗೆ ಆಂಜನೇಯ ಬಂದರೆ ನಮ್ಮೂರಿನ ಎಂಟ್ರಿ ಆಗ್ತಿದ್ದಂಗೆ ಒಂದು ಆಂಜನೇಯ ದೇವಸ್ಥಾನ ಇತ್ತು. ಸೊ ಹಂಗಾಗಿ ನಾನು ಆಂಜನೇಯ ದೇವಸ್ಥಾನನೂ ಇವತ್ತು ಅಲ್ಲೇ ಕಟ್ಸಿದ್ದೀನಿ ನಾನು ಊರಲ್ಲಿ. ಅದು ಕಲ್ಲಿತ್ತು, ಇವತ್ತು ದೇವಸ್ಥಾನ ಕಟ್ಸಿದ್ದೀನಿ ಅದನ್ನು ನಾನು ಬರ್ಬೇಕಾದ್ರೆ ಅವಾಗ ಕಲ್ಲಿತ್ತು, ಜಸ್ಟ್ ಒಂದು ಬರೆದಿರೋದು, ಅದಕ್ಕೆ ಗುಡಿ ಕಟ್ಸಿದ್ದೀನಿ ನಾನು. ಸೊ ಹಂಗಾಗಿ ನಂಗೆ ಆಂಜನೇಯ ಅಂತಂದರೆ ತುಂಬ ಪ್ರೀತಿ ನನಗೆ. ಅಂದರೆ ನಂಗೆ ಗೊತ್ತಿಲ್ಲದೆ ಒಂದು ಡಿವೈನ್ ಪವರ್, ಅಂದರೆ ಐ ಮೀನ್ ಒಂದು ಭಕ್ತಿ ಶಕ್ತಿ ಎಲ್ಲ ಆಂಜನೇಯ. ಹಾಗಾಗಿ ನನ್ನ ಮಗನಿಗೆ ನಾನು ಚಿರಂಜೀವಿ ಅಂತ ಹೆಸರಿಟ್ಟೆ. ಓಕೆ. ಆಂಜನೇಯನ ಭಕ್ತನಾಗಿ. ನಮ್ಮ ಮನೆ ದೇವರು ಸಿದ್ದೇಶ್ವರ, ಈಶ್ವರ. ಸಿದ್ದೇಶ್ವರ. ಕರೆಕ್ಟ್ ಸರ್. ವೆರಿ ನೈಸ್. ನನ್ನ ಮಗ ಚಿರಂಜೀವಿ, ಇನ್ನೊಬ್ಬ ಮಗಳು ಚಂದನ ಅಂತ ಅವಳು. ಯಶಸ್ವಿ ಚಂದನ. ಯಶಸ್ವಿ ಚಂದನ. ಓಕೆ ಓಕೆ. ಇವು ನನ್ನ ಮಕ್ಕಳು ಕರಾಟೆಗೆ ಹೋಗ್ತಾರೆ. ಇಲ್ಲ ಅವ್ರದ್ದು ಸ್ಕೂಲಲ್ಲಿ ಅವ್ರು ಸಂಪಾದನೆ ಮಾಡ್ಕೊಂಡ್ರೆ ಆಸ್ತಿ ಇದು. ಸೂಪರ್, ವೆರಿ ನೈಸ್. ಸರ್ ಇದೇನು ಫಿಲ್ಮ್ ಒರಿಜಿನಲ್ ಕ್ಯಾನಾ ಅಥವಾ ಒರಿಜಿನಲ್ ಕ್ಯಾನ್ ಸರ್. ನಾನು ನನ್ನ ಇದಕ್ಕೆ ಇಟ್ಕೊಂಡಿದ್ದೀನಿ, ನನ್ನ ರೆಫರೆನ್ಸ್ಗೆ. ಯಾರ ಹತ್ರ ಇಲ್ಲ. ಹಾಂ ಇದೆ ಇದೆ, ಪ್ಯಾಕ್ ಮಾಡಿದ್ದಾರೆ. ಓಕೆ, ತೋರಿಸ್ಬೇಕಂದ್ರೆ ಹಾಂ ಸರ್ ಪ್ಲೀಸ್ ಯಾರು ಇಟ್ಟಿರಲ್ಲ. ಹಂಗಾಗಿ ನಾನು ನಮ್ಮ ಲೈಫ್ ಅಲ್ವಾ, ಹಂಗಾಗಿ ನಾನು ನೋಡಿ ಸ್ನೇಹಿತರೆ, ಈಗ ಡಿಜಿಟಲ್ ಆಗಿಬಿಟ್ಟಿದೆ ಜಗತ್ತು. ಸಿನಿಮಾ ಅಂತೂ ಪೂರ್ತಿ ಡಿಜಿಟಲ್ಲು. ಈಗ ನೋಡಿ ನೀವು ನೋಡ್ತಾ ಇರೋದು ಡಿಜಿಟಲ್ ಕ್ಯಾಮ್ರಾದಲ್ಲಿ ಈ ಇಂಟರ್ವ್ಯೂನ. ಸೊ ಈಗೆಲ್ಲ ಆದರೆ 2012-13 ಟೈಮ್ ನಿಧಾನಕ್ಕೆ ಡಿಜಿಟಲ್ ಬಂದ್ಬಿಡ್ತು. ಫಸ್ಟ್ ಡಿಜಿಟಲ್ ಸಿನಿಮಾ ಶೂಟ್ ಮಾಡಿದ್ದೆ ಕರ್ನಾಟಕದಲ್ಲಿ ಆರ್ ಚಂದ್ರನೇ, ಅದು ಚಾರ್ಮಿನಾರ್. ಫಸ್ಟ್ ಧೈರ್ಯ ಮಾಡಿ ಡಿಜಿಟಲ್ ಸಿನಿಮಾ, ನಿಮ್ಗೆ ಏನು ಡಿಜಿಟಲ್ ಇದೆ ಆವಾಗ ಸ್ಟಾರ್ಟ್ ಮಾಡಿದ್ದೆ ನಾನು. ಅಂದರೆ ಈ ನೆಗೆಟಿವ್ ನಂದೇ ಸಿನಿಮಾ ಲಾಸ್ಟ್ ಬ್ರಹ್ಮ. ನಂದೇ ಸಿನಿಮಾ ಫಸ್ಟು ಡಿಜಿಟಲ್ ಕರ್ನಾಟಕದಲ್ಲಿ. ಅಂದರೆ ಪ್ರೊಡ್ಯೂಸರ್ಗೆ ಇನ್ನೂ ಅದ್ರದ್ದು ಸ್ಟೋರೇಜ್ ಮಾಡಬೇಕು, ಫುಟೇಜು ಶೂಟ್ ಮಾಡೋದು, ಆರ್ಟ್ ಡಿಸ್ಕು ಇವೆಲ್ಲರೂ ರಿಸೀವ್ ತೊಗೊಂಡಿರಲಿಲ್ಲ ಕರ್ನಾಟಕದಲ್ಲಿ ಯಾರೂ. ಆ ಟೈಮಲ್ಲಿ ಕೆ ಎಸ್ ಚಂದ್ರಶೇಖರ್ ಅಂತ ನಮ್ಮ ಕ್ಯಾಮ್ರಾಮನ್ನು, ಚಂದ್ರಶೇಖರ್, ನಾನು ಅವರು ಮಾತಾಡಿ ನಾನೇ ಪ್ರೊಡ್ಯೂಸರ್ ಆಗೋವಂಥ ಅನಿವಾರ್ಯತೆ ಬಂತು ಚಾರ್ಮಿನಾರ್ಗೆ. ಆವಾಗ ಸರ್ ಏನು ಮಾಡೋಣ ಅಂತಂದ್ರೆ, ಇಲ್ಲ ಚಂದ್ರು ಮಾಡೋಣ, ಇದನ್ನು ರಿಸ್ಕ್ ತೊಗೊಳ್ಳೋಣ ಬಿಡು ಅಂತೇಳಿ ರೆಡ್ ಎಪಿಕ್ ಅವಾಗ ಕ್ಯಾಮ್ರಾ ಡಿಜಿಟಲ್ ಎಪಿಕ್ ತರಿಸಿ ಫಸ್ಟ್ ಶೂಟ್ ಮಾಡಿದ್ವಿ. ಬ್ಯಾಡ್ ಎಕ್ಸ್ಪೀರಿಯೆನ್ಸು ಆಯಿತು. 3 ದಿನ ಫುಟೇಜು ಡಿಲೀಟ್ ಆಗ್ಬಿಟ್ಟಿತ್ತು. ಅದು ಇನ್ನೂ R&D ಮಾಡೋ ಟೈಮ್ ಅಲ್ವಾ ಸರ್ ಅದು. ಓಕೆ, ಸ್ಟೋರ್ ಮಾಡಬೇಕು ಅಷ್ಟು. ಹೌದೌದು, ಟೆಕ್ನಿಷಿಯನ್ಸು ಇರಲಿಲ್ಲ. ತಿರ್ಗಾ ಅದು ಇದು ಮಾಡಿ ತಿರ್ಗಾ 3 ದಿನ ರೀಶೂಟ್ ಮಾಡಿದೆ. ಸೊ ಹಂಗೆ ಫಸ್ಟು ಡಿಜಿಟಲ್ ಸಿನಿಮಾ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ದೆ ಚಂದ್ರು, ಆರ್ ಚಂದ್ರು, ಚಾರ್ಮಿನಾರು, ಕೆ ಎಸ್ ಚಂದ್ರಶೇಖರ್ ಕ್ಯಾಮ್ರಾಮನ್. ಯಾವ ವರ್ಷ ಅದು? 2013. ನೆಗೆಟಿವ್ ಲಾಸ್ಟ್ ಸಿನಿಮಾ ಬ್ರಹ್ಮ ನಂದೆ. ಇದರಲ್ಲಿ ಕ್ಯಾನ್ ಇದೆ, ಅದು ನೆಗೆಟಿವ್ ಇದೆ. ಇದರಲ್ಲಿದೆ ಅಲ್ಲ, ಇದೆ ಇದರಲ್ಲಿದೆ. ಇದನ್ನ ಸಿನಿಮಾ ಬಳಸ್ತಾ ಇದ್ದೀವಿ. ಹೌದು. ನೋಡಿ ಎಲ್ಲಿಂದ ಎಲ್ಲಿಗೆ ಬಂದ್ಬಿಡ್ತು ಈ ಥರದ್ದು. ಎಷ್ಟು 12,000 ಇದು ಅವಾಗ? ಹೌದು, 12-13 ಸಾವಿರ. ಅಲ್ಲ ಕ್ಯಾನ್ 10,000 ಇತ್ತು. ಆಮೇಲೆ 12-13ವರೆಗೂ ಹೋಯ್ತು. 4 ಮಿನಿಟ್ಸ್ 4 ನಿಮಿಷದ ಈ ರೀಲ್ ಅಥವಾ ನೆಗೆಟಿವ್, ನಿಮ್ಮ ಆಡುಭಾಷೆಯಲ್ಲಿ ರೀಲ್ ಅಂತ ಕರಿತೀರಲ್ಲ, ರೀಲ್, ಅದು ಓಡಕ್ಕೆ 12,000 ರೂಪಾಯಿ ಖರ್ಚಾಗೋದು. ಅವಾಗೆಲ್ಲ ನಾನು ಸೆಟ್ಗಳಲ್ಲಿ ಕೇಳಿಸ್ಕೊತಾ ಇದ್ದೆ, ಅಯ್ಯೋ ಒತ್ತುಬೇಡಿ ಇರಿ, ಅವ್ರು ಇನ್ನೂ ಮಾನಿಟರ್ ಆಗಿಲ್ಲ, ಡೈಲಾಗ್ ಬರೋಲ್ಲ ಅಂತೆಲ್ಲ ಮಾತಾಡ್ತಿದ್ರು ಡೈರೆಕ್ಟರ್ಗಳು. ಈಗ ಹಂಗಲ್ಲ, ಡಿಜಿಟಲ್ ವರಾನ ಶಾಪನ ಸರ್. ತುಂಬ ಜನ ಈಗ ನೋಡಿ ಸುತ್ತನೇ ಇದ್ದಾರೆ ಇಲ್ಲ, ವರಾನೇ ಡಿಜಿಟಲ್ ಆಬ್ವಿಯಸ್ಲಿ ವರಾನೇ ಸರ್. ಅಂದರೆ ಟೇಕಿಂಗು, ಮೇಕಿಂಗು 4-5 ಆ್ಯಂಗಲಲ್ಲಿ ತಗೋಬೋದು. ಮತ್ತು ಈ ಥರ ನೆಗೆಟಿವ್ದು ನಮಗೆ ಕಾಸ್ಟ್ಲಿ ಖರ್ಚಾಗುತ್ತೆ ಅನ್ನೋದಿಲ್ಲ. ಬಟ್ ಅದನ್ನು ಪರ್ಫೆಕ್ಟ್ ಪ್ಲಾನಿಂಗಲ್ಲಿತ್ತು ಅಂದರೆ ಡೈರೆಕ್ಟರ್ಗಳು ಇಷ್ಟೇ ಶಾರ್ಟ್ ತೊಗೊಂಡು ಹೋಗೋದು. ಯಾಕಂದರೆ ಡಿಜಿಟಲ್ ಇದೆ ಬಿಡು ಅಂದ್ಬಿಟ್ಟು ಅಲ್ಲೊಂದು ಕ್ಯಾಮ್ರಾ ಇಡು, ಇಲ್ಲೊಂದು ಕ್ಯಾಮ್ರಾ ಇಡು, ಅಲ್ಲಿ ತೆಗಿ ಟೈಮ್ ವೇಸ್ಟ್ ಮಾಡ್ಕೊಳ್ದೆ ಪರ್ಫೆಕ್ಟ್ ಪ್ಲಾನಿಂಗಾಗಿ ಶಾರ್ಟ್ಸ್ ಡಿವೈಡ್ ಮಾಡ್ಕೊಂಡು ತೆಗೆದ್ರೆ ಡಿಜಿಟಲ್ ವರಾನೇ. ಅದ್ರ ಕೆಲಸ ಗೊತ್ತಿರಬೇಕು, ಅದು ಮುಖ್ಯ. ಸುಮ್ಮನೆ ನಮಗೆ ಇಲ್ಲೊಂದು ಚೆನ್ನಾಗಿ ಕಾಣ್ತಿದೆ, ಅಲ್ಲೊಂದು ಚೆನ್ನಾಗಿ ಕಾಣ್ತಿದೆ, ಹಂಗಾಗಿ ತುಂಬ ದಿನಗಳು ಶೂಟ್ ಮೇಲೆ ಹೋಗ್ತಿದೆ. ಬಟ್ ಏನೇ ಹೋದ್ರೂ ಕ್ವಾಲಿಟಿ ಇಲ್ಲಿ ಟೇಬಲ್ ಮೇಲೆ ನೋಡಿಕೊಂಡು ದಿ ಬೆಸ್ಟ್ ಶಾರ್ಟ್ಸ್ ಇಟ್ಕೊಳ್ತಿದ್ರು. ಅಲ್ಟಿಮೇಟ್ ಜನ ನೋಡೋದು ಕ್ವಾಲಿಟಿ, ನೀವು ಎಷ್ಟು ದಿನ ತೆಗೆದ್ರಿ ಅನ್ನೋದಲ್ಲ. ಹಾಗಾಗಿ ನಂಬರ್ ಆಫ್ ಆ್ಯಂಗಲ್ಸ್ ಸಿಗುತ್ತೆ. ಒಂಥರ ಪ್ಲಸ್ಸು, ಒಂಥರ ಮೈನಸ್ಸು, ಎರಡೂ ಇದೆ ಸರ್. ವೆರಿ ನೈಸ್. ನೋಡೋದು ಇಟ್ಟಿದ್ದೀರಿ ನಡೆದು ಬಂದ ಹಾದಿ ನೆನೆಸ್ಕೊಳಕ್ಕೆ. ನನ್ನ ಚಿಕ್ಕ ಮಗಳು ಹೇಳಿ ಲಾಸ್ಟ್ ಚಂದನ 7 ಚಂದನ. ಇದು ನನ್ನ ಮಗಳು. ಮೊನ್ನೆ ಬರ್ಡೇಗೆ ನಾನು ಗಿಫ್ಟ್ ಕೊಟ್ಟೆ ಇದನ್ನು. ಓಕೆ. ಹಿಂದ್ಗಡೆ ನಾನು ನನ್ನ ತಮ್ಮಂದರು. ಓಕೆ. ನೀವು ದೊಡ್ಡವರು? ನಾನು ಸೆಂಟ್ರಲ್ ದೊಡ್ಡವನು, ನನ್ನ ತಮ್ಮ ಅವನು. ಓಕೆ. ಒಬ್ಬರು ಡಾಕ್ಟ್ರು, ಇಂಜಿನಿಯರ್. ಇದು ನನ್ನ ಮಗನಿಗೆ ಕೊಡಿಸಿದ ಬುಲೆಟ್ಟು.
ನನ್ನ ಮಗನೂ ಅಷ್ಟೇ, ನಾನು ಒಂದೊಂದು ವಸ್ತುನು ನೀಟಾಗಿ ಇಟ್ಟಿರ್ತೀನಿ, ಅವನು ಕಳ್ಕೊಳ್ಳಲ್ಲ, ನಮ್ಮ ಅಪ್ಪ ಕೊಡ್ಸಿರೋದು ಅಂತೇಳಿ. ಅವ್ನು ನನ್ನ ದೊಡ್ಡವನಾದರೂ ಇದನ್ನ ಇಟ್ಕೋತೀನಪ್ಪ ಅಂತ ಅವ್ನು ಇಟ್ಕೋತಾನೆ. ಸೊ ಅವ್ರ ಬೈಕ್ಗಳಿವು. ಓಕೆ. ಈ ವರ್ಷ ನನ್ನ ಮಗಳಿಗೆ ಸರ್ 14 ವರ್ಷ ತುಂಬಿತು. ಯಾರಿಗೆ? ನನ್ನ ದೊಡ್ಡ ಮಗಳಿಗೆ, ಯಶಸ್ವಿಗೆ. ಅವಳು ಹುಟ್ಟಿದಾಗಿಂದ ಹಿಡಿದು ಅವಳಿಗೆ ಪ್ರತಿ ವರ್ಷದ್ದು ಒಂದು ಫೋಟೋ ನಾನೇ ಈ ವರ್ಷ ಗಿಫ್ಟ್ ಅವಳಿಗೆ. ಪ್ರತಿ ವರ್ಷದ್ದು ಒಂದೊಂದು ಫೋಟೋ ಇಟ್ಕೊಂಡು ಅವಳು ಹುಟ್ಟಿದಾಗಿಂದ ಅವಳ ಗ್ರೋತ್ ಹೆಂಗಿದೆ ಹಂಗೆ ಒಂದು ವಾಲ್ ಆಫ್ ಫ್ರೇಮ್ ಮಾಡಿ ಅವಳಿಗೆ ಕೊಟ್ಟಿದ್ದೀನಿ. ಇದನ್ನು ಸೂಪರ್. ನೋಡಿ ಮಗು ಅದು ಎಷ್ಟು, 1 ವರ್ಷ ಅದಕ್ಕೆ? ಇದು 3 ತಿಂಗಳು. 3 ತಿಂಗಳು ಮಗು. ಅದು ಹೆಚ್ಚು ಕಮ್ಮಿ 6 ತಿಂಗಳು, ಯಾಕಂದ್ರೆ ಫ್ರೇಮ್ಗೆಲ್ಲ ಹಾಕಿದ್ದೀನಿ. 2 ಆಲ್ಬಮ್ ಇದೆ, 1 ವರ್ಷ. ಅದೊಂದು ಹೆಚ್ಚು ಕಮ್ಮಿ ಒಂದು 8-9 ತಿಂಗಳದು. ಅಲ್ಲಿಂದ ನೋಡಿ ಆ ಮಗುವಿನ ಬೆಳವಣಿಗೆ ಪೂರ್ತಿ ನೋಡಿ. ಈಗ ಯಶಸ್ವಿ. ಇದು ಮೊನ್ನೆ ಬರ್ಡೇವರೆಗೂ ಅದು. ಓಕೆ. ಇಲ್ಲಿ 2 ರೂಮ್ ಇದೆ ಪರಂಜಿ. ಇದು ನನ್ನ ಹೆಣ್ಮಕ್ಳಿಬ್ಬರು ರೂಮ್. ಇದು ನನ್ನ ಮಗನ ರೂಮು. ಸದ್ಯಕ್ಕೆ ಅವ್ನು ಚಿಕ್ಕವನು ನಮ್ಮ ಜೊತೆ ಮಲಗ್ತಾನೆ ಅಂತೇಳಿ ಇದನ್ನು ಜಿಮ್ ಮಾಡ್ತೀನಿ. ಅಂದರೆ ಅವನಿಗೆ ಯೋಗ ಇದೆಲ್ಲ ಮಾಡ್ಕೊಡೋದಕ್ಕೆಲ್ಲ ಇನ್ನು ಸೆಟಪ್ ಮಾಡಬೇಕು. ಇದು ಅವ್ನು ಜಿಮ್ ಅಂತ ಸೆಟಪ್ ಮಾಡಿಕೊಟ್ಟಿದ್ದೀನಿ. ಅವ್ನು ಸ್ವಲ್ಪ ಕರಾಟೆ ಗಿರಾಟೆ ಎಲ್ಲ ಮಾಡ್ತಾನೆ. ಇದು ಅವ್ನಿಗೆ ಹಾಕ್ಕೊಟ್ಟಿದ್ದೀನಿ ಇದನ್ನು. ನಿಮ್ದು ಹೇಗಿರುತ್ತೆ ರೂಟೀನ್? ನಿಮ್ಗೆ ಏನಾದ್ರು ವ್ಯಾಯಾಮ ಮಾಡೋಕ್ಕೆ, ವಾಕಿಂಗ್ ಗೀಕಿಂಗ್ ಎಕ್ಸರ್ಸೈಸ್? ಅದೊಂದು ಮಕ್ಕಳಿಗೆಲ್ಲ ಹೇಳ್ತೀನಿ, ನಾನು ಮಾಡೋಕ್ಕಾಗ್ತಿಲ್ಲ. ಯಾಕಂದ್ರೆ ನಾನು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಕ್ಕೆ ಹೋಗ್ತೀನಿ ಅಂತಂದ್ರೆ ಮೈಂಡಿಗೆ ನನಗೆ ಏನೋ ಟೈಮ್ ವೇಸ್ಟ್ ಮಾಡಿದೆ ಅನ್ನೋ ಫೀಲಿಂಗ್ ಆಗ್ಬಿಟ್ಟಿದೆ. ಈಗ ಗೊತ್ತಾಗ್ತಿದ್ದು ಮಾಡಬೇಕು ಅಂತ. ಎದ್ಬಿಟ್ಟು ಹೋಗ್ಬಿಟ್ಟು ನಾನು ಹೋಗಿ ಕೆಲಸದಲ್ಲಿ ಕೂತ್ಕೊಂಡು ನನ್ನ ವರ್ಕ್ ಸ್ಟಾರ್ಟ್ ಆಗ್ಬಿಡ್ತು ಅಂತ ಅನ್ಕೊಳ್ಳಿ. ಸ್ಕ್ರಿಪ್ಟು, ಡಿಸ್ಕಷನ್ನು, ನನಗೆ ಏನಾಗಬೇಕು ಆ ವರ್ಕ್ ಸ್ಟಾರ್ಟ್ ಆಗ್ಬಿಟ್ರೆ ನನಗೆ ಹ್ಯಾಪಿ. ಅದೇ ಒಂದು ವಾಕಿಂಗ್ ಹೋಗ್ತೀನಿ, ಒಂದು ಜಿಮ್ಗೆ ಹೋಗ್ತೀನಿ, ಅಥವಾ ಒಂದು 1 ಅವರ್ ಯೋಗ ಮಾಡ್ತೀನಿ ಅಂದರೆ ನನಗೆ ಇದನ್ನು ಟೈಮ್ ವೇಸ್ಟ್ ಮಾಡ್ತೀನಿ ಅನ್ನೋ ಫೀಲಿಂಗಲ್ಲಿ ಬೆಳೆದ್ಬಿಟ್ಟೆ ಇಷ್ಟು ದಿನ. ನನಗೇನಾಗುತ್ತೆ ಅಂತ. ಈಗೂ ಏನೂ ಆಗಿಲ್ಲ. ಈಗ ಎಲ್ಲ ನೋಡ್ತಿದ್ದೀವಲ್ಲ ಈ ಎಲ್ಲ, ಅದನ್ನು ನೋಡಿದಾಗ ಸೊ ನಮಗೆ ಈ ಒಬೆಸಿಟಿ ಇವೆಲ್ಲ ನೋಡಿದಾಗ ತಪ್ಪು ಮಾಡ್ಕೊಂಬಿಟ್ಟೆ. ಈಗ ನಾನು ಮಾಡಬೇಕು ಅಂತೇಳಿ ಈಗ ಎಲ್ಲ ಸೆಟಪ್ ಮಾಡ್ಕೋತಾ ಇದ್ದೀನಿ. ಒಬ್ಬ ಟ್ರೈನರ್ ಹಾಕ್ಕೊಂಡಿದ್ದೀನಿ. ಈಗ ಅನಿಸಿದೆ ನನಗೆ ಈ 10 ವರ್ಷಗಳು ತಪ್ಪು ಮಾಡ್ಕೊಂಬಿಟ್ಟೆ ನಾನು. ಬಟ್ ಒಂದು ಕಡೆ ಅಚೀವ್ ಮಾಡ್ಕೊಂಡೆ, ತಪ್ಪು ಮಾಡಿಲ್ಲ. ಬೆಳಗ್ಗೆ ಎದ್ದು ಕೆಲಸ ಮಾಡಿ ಅಚೀವ್ ಮಾಡ್ಕೊಂಡೆ. ಅದನ್ನೇ ಒಂದು ಪಾರ್ಟ್ ಆಫ್ ನೀಟಾಗಿ ಬೆಳಗ್ಗೆ ಎದ್ದಾಗ 1 ಅವರ್ ಅಲ್ಲಿ ಮಾಡಿಕೊಂಡು ಸಾಯಂಕಾಲ 1 ಅವರ್ ಮಾಡ್ಕೋಬೇಕಿತ್ತು. ಸೊ ಅದನ್ನು ಕಲೀಲಿಲ್ಲ ನಾನು. ರೈತರಾಗಿದ್ದಾಗ ನಡೆದೋಗ್ಬಿಡ್ತದೆ ಅದು, ಅದೇ ಕೆಲಸ. ಬಟ್ ಇಲ್ಲಿ ನಮ್ಗೆ ತಲೆ ಕೆಲಸ, ಇದು ಬಾಡಿಗೆ ಕೊಡಲ್ಲ. ಸೊ ಬೆಳಗ್ಗೆ ಆಫೀಸು, ಮತ್ತು ಶೂಟಿಂಗ್ ಸ್ಪಾಟು, ಮತ್ತು ಸ್ಕ್ರಿಪ್ಟು, ಮತ್ತು ಕೂತ್ಕೊಂಡೇ ಕೆಲಸ ಮಾಡ್ತಿರ್ತೀವಿ. ಹಾಗಾಗಿ ವರ್ಕ್ ಜೊತೆಯಲ್ಲಿ ಇದು ಬೇಕು ಅಂತ ಈಗ ಅನಿಸಿದೆ ನನಗೆ. ಅಲ್ಲ 45 ಅನಿಸಿದೆಲ್ಲ ಆಗುತ್ತೆ ಖಂಡಿತ. ಅದನ್ನು ಈಗ ಶುರು ಮಾಡಿದ್ದೀನಿ. ನನ್ನ ಮಗಳು ರೆಂಟ್ ಮನೇಲಿದ್ದಾಗ ಇದು ಅವಾಗ ಇನ್ನೂ ಇದು ಮೈಲಾರಿ ಟೈಮು. ಓಕೆ. ನಿಮ್ಗೆ ಗಡ್ಡ ಇರೋ ಥರ ನಿಮ್ಗೆ ಇಷ್ಟನಾ ನಿಮಗೆ, ಅಥವಾ ಸಿನಿಮಾದವರು ಏನಕ್ಕೆ ಬಿಡ್ತೀವಿ ಗಡ್ಡನ? ಅದು ಮೊದಲಿಂದ ಟೈಮ್ ಇರಲ್ವಾ ನಿಮಗೆ? ಪ್ರಾಕ್ಟೀಸ್ ಇರಲ್ಲ ಅಂತಷ್ಟೇ. ಈ ಬೆಳಗ್ಗೆ ಎದ್ದು ಓಡೋದ್ರೆ ಆಫೀಸು ಕೆಲಸ ಅಂತ ಅಂದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ ಅಷ್ಟೇ. ಆ್ಯಕ್ಚುಲಿ ಮಾಡ್ಕೋಬೇಕು. ಆಗಲಿ, ಇನ್ಮೇಲೆ ಬಹುಶಃ ಸರ್ ಸೆಟ್ಲ್ ಆಗ್ತಾ ಇದ್ದಾರೆ, ಇನ್ಮೇಲೆ ಮಾಡ್ಕೋತಾರೆ ಬನ್ನಿ. ಇದು ನನ್ನ ಮಗಳ ರೂಮು. ಇದಾರ? ಇಲ್ಲ, ಸ್ಕೂಲ್ಗೆ ಹೋಗಿದ್ದಾರೆ. ನಮ್ಮ ಅತ್ತೆಯವರು. ಚೆನ್ನಾಗಿದ್ದೀರಮ್ಮ, ಭಾಳ ಒಳ್ಳೆ ಅಳಿಯ ನಿಮಗೆ. ನಿಮ್ಮ ಶ್ರೀಮತಿಯವರು ತಾಯಿ, ಅಮ್ಮ. ಓಕೆ. ನಂದು ಈ ಕ್ಲೀನ್ನೆಸ್ ಎಲ್ಲ ಇದೆಯಲ್ಲ, ಅದಕ್ಕೆ ನಮ್ಮ ಅತ್ತೆಯವ್ರಿಗೂ ನನ್ನ ಮೇಲೆ ಕೋಪ. ನೀಟ್ನೆಸ್ ಇಲ್ಲ, ನೀಟಾಗಿದೆ, ತುಂಬ ನೀಟಾಗಿದೆ. ಅಲ್ಲ, ನೀಟಾಗಿರುತ್ತೆ. ಆದರೂ ನನಗೆ ಬೆಳಗ್ಗೆ ಎದ್ರೆ ಅದು ಹಂಗೆ ಇರಬೇಕು ನನಗೆ. ಆಮೇಲೆ ಅವ್ರಿಗೇನು ಹೇಳಲ್ಲ, ನಾವು ಎದ್ಬಿಟ್ಟು ಮಾಡೋಕ್ಕೆ ಶುರು ಮಾಡ್ಬಿಡ್ತೀವಿ. ಅವ್ರಿಗೆ ನಾವು ಮಾಡಬಾರ್ದು, ನಾವು ಅವ್ರಿಗೆ ಹೇಳೋಕ್ಕೇನು ಹೋಗಲ್ಲ. ನಮ್ಗೆ ನೀಟಾಗಿ ನಾನೇ ಮಾಡೋಕೆ ಕಟ್ ಮಾಡಿಬಿಡ್ತೀನಿ. ಇವತ್ತು ಬೆಳಗ್ಗೆ ಎದ್ದು ನನ್ನ ರೂಮು, ನನ್ನ ಹೆಂಡ್ತಿಗೂ ಜ್ವರ, ನಾನೇ ಗಿಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಎದ್ಬಿಟ್ಟು ಕಾಫಿ ತೊಗೊಂಬಂದು ಕೊಟ್ಟೆ. ಅಯ್ಯೋ ನೀವು ಯಾಕೆ ಮಾಡ್ತೀರಾ ಅಂತ ನನ್ನ ವೈಫು. ಅವ್ರು ಯಾವಾಗೂ ಮಾಡ್ತಾರೆ, ಇದು ನಮಗೊಂದು ಅವಕಾಶ ಅಂತ ಹೇಳ್ತೀನಿ. ಬಟ್ ಜನ ಕಸ ಗುಡ್ಸೋಕ್ಕೆ ಇದ್ದಾರೆ, ಕೆಲಸದವ್ರು. ಅವ್ರು ಬರೋದು ಈಗ 7-8 ಗಂಟೆ ಆಗುತ್ತೆ. ನಾನು ಎದ್ಬಿಟ್ಟಿರ್ತೀನಿ, ನಾನು ಸುಮ್ಮನೆ ಇರಲ್ಲ. ಸೊ ಎದ್ಮೇಲೆ ನಿಮ್ಮ ಕೈಗಾಲ ಕಸ ನಾನು ಸುಮ್ಮನೆ ಇರಲ್ಲ. ಎದ್ಬಿಟ್ಟು ನಾನು ರೆಡಿ ಆದೆ, ಇನ್ನೂ ಬಂದಿರಲಿಲ್ಲ. ಯಾಕೆ ನನ್ನ ವೈಫ್ಗೆ ಇನ್ನೂ ಮಲ್ಕೊಂಡಿರೋ ಅಂತೇಳಿ ಅವ್ರಿಗೆ ಎದ್ದೇಳ್ದೆ ಡಿಸ್ಟರ್ಬ್ ಮಾಡಿದೆ. ನಾನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಈ ರೂಮ್ಗೆ ಏನು ಯಾರು ಬರೋದು ಬೇಡಮ್ಮ, ನೀನು ಆರಾಮ ರೆಸ್ಟ್ ಮಾಡ್ಕೊಂಡು ಇನ್ನು ಅಂತೇಳಿ ಕಾಫಿ ನನ್ನ ಮಗ ಹೋಗಿ ಎತ್ಕೊಂಬಂದ, ನಮ್ಮ ಅತ್ತೆ ಹತ್ರ ಮಾಡಿಸ್ಕೊಂಡು ಕಾಫಿ ಇಟ್ಬಿಟ್ಟು ಎಬ್ಸಿ ಕಾಫಿ ಕುಡಿಸಿ. ಜ್ವರ ಇತ್ತಲ್ಲ, ಸೊ ಬರಂ ಬರ್ತಾರೆ, ನಾನು ಕೆಲಸ ಹೋಗಿರ್ತೀನಿ, ನೀನು ಆರಾಮ ರೆಸ್ಟ್ ಆಡಮ್ಮ ಅಂತೇಳಿ ಬಂದೆ. ಗ್ರೇಟ್, ನೈಸ್, ವೆರಿ ನೈಸ್. ಸ್ನೇಹಿತರೆ, ಯಾರಾದರೂ 30-40ರಲ್ಲಿ ಒಂದು ಸುಂದರವಾದ 30-40 ಮನೆ 60-40 ಥರ ಕಾಣಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಚಂದ್ರು ಅವರ ಪ್ಲ್ಯಾನ್ ತೊಗೊಂಡು ಆ ಥರ ಕಟ್ಟಿ. ಇದು ಪರಮ್ಜಿ, ಈ ಸೋಫಾ, ಇದೊಂದು ಚಿಕ್ಕ ಕಥೆ ಹೇಳ್ತೀನಿ. ಈ ಸೋಫಾ 3 ಲಕ್ಷ ಕೊಟ್ಟು ತಂದಿದ್ದೆ. ಇದು ಮತ್ತು ಇನ್ನೊಂದು ಮೇಲೆ ಇದೆ. ಇದು ನನ್ನ ಮಕ್ಕಳೆಲ್ಲ ಕೂತ್ಕೊಂಡು ಅರ್ದು ಎಲ್ಲ ಹಾಕಿ ಎಲ್ಲ ಮಾಡಿ ಕೆಳಗಡೆ ಬಿಸಾಕಿದ್ರು. ತಮ್ಮ ಬಾಲಲೀಲೆಗಳ ಪ್ರದರ್ಶನ ಮಾಡಿ ಇನ್ನು ಮುಗಿದಿತ್ತಿದ್ದು ಆಯಸ್ಸು. 3 ಲಕ್ಷ ಕೊಟ್ಟು ತಂದಿದ್ದು ಅವಾಗ ಕೆಳಗಡೆಗೆ. ನಮ್ಮ ವೈಫೈ ಎಲ್ಲ ತೊಗೊಂಡೋಗಿ ಕೆಳಗಡೆ ಬಿನ್ಗೆ ಹಾಕಿದ್ರು ಅದನ್ನು. ಹಂಗೆ 3 ಲಕ್ಷ ಎಣಿಸಿದ್ದು ತಲೆಯಲ್ಲಿ ಓಡ್ತಾ ಇತ್ತಲ್ಲ, ಸೋಫಾ ಮೇಕರ್ನ ಕರ್ಕೊಂಬಂದೆ. ಇದನ್ನು ಎತ್ಕೊಂಡು ತೋಟಕ್ಕೆ ಅಲ್ಲಿ ಹಾಕ್ಬಿಡೋಣ, ಇಲ್ಲಾಂದ್ರೆ ಯಾರಿಗೂ ಕೊಟ್ಬಿಡೋಣ, ಇಲ್ಲಿ ಬಿಸಾಕೋಣ ಅನ್ನೋ ಥರ ಆಗಿತ್ತು.
ಇದನ್ನೆಲ್ಲ ಬಟ್ಟೆ ಚೇಂಜ್ ಮಾಡೋಕ್ಕೆ ಎಷ್ಟು ಅಂದರು 30,000 ಅಂದರು. ಕ್ಲೀನಾಗಿ 3 ಲಕ್ಷ ಸೋಫಾನ ತೊಗೊಂಡೋಗಿ ಕ್ಲೀನ್ ಮಾಡಿಸಿ ತೊಗೊಂಬಂದೆ. ಹೇಗೇನು 3 ಲಕ್ಷ ಸೋಫಾ ಥರ ರೆಡಿಯಾಗಿದೆ. 30,000ದಲ್ಲಿ ಬಿಸಾಕಿದ್ದು ಸೋಫಾ ಇದು, ಎದ್ದು ಥ್ರೋ ಮಾಡಿದ್ರು. ಈಗ ಇದಕ್ಕೆ ಜಾಗ ಎಲ್ಲಿರ್ಬೋದು ಅಂದರೆ ನನಗೆ ಈ ಥರ ಮ್ಯಾಕ್ಸಿಮಮ್ ಮನೇಲಿ ಥ್ರೋ ಮಾಡಿದರು. ಬಟ್ ವಸ್ತುಗಳನ್ನು ನನಗೆ ತುಂಬ ಕೇರು, ವಸ್ತು ಆಗ್ಬೋದು ಮನುಷ್ಯರಾಗ್ಬೋದು ಎಲ್ಲವನ್ನು ಕೇರಾಗಿ ಇಟ್ಕೋಬೇಕು ಅನ್ನೋದು ನನ್ನ ಯಾವಾಗಲೂ ಪ್ರತಿ ಕೆಲಸದಲ್ಲೂ. ವಾವ್ ನೋಡಿ ಈಗ ಅದು ನೋಡಿ ತಿರುಗಿ 3 ಲಕ್ಷ ಸೋಫಾ ಥರನೇ ಇದೆ. ನಮ್ಮ ಮಾವ ಅವರು, ಇದು ನಮ್ಮ ವೈಫ್ ಅವ್ರ ತಂದೆ. ಒಂದು ಮೂರ್ತಿನೇ ಮಾಡಿಸ್ಬಿಟ್ಟಿದ್ದೀರಿ. ನನ್ನ ಹೆಂಡತಿಗೆ ಇಷ್ಟ ಅಲ್ವ, ಹಂಗಾಗಿ ಒಂದು ಪ್ರೆಸೆಂಟೇಷನ್ ಮಾಡಿದ್ದೆ ನಮ್ಮ ಅಕ್ಕನ ಮಗ. ಪುಸ್ತಕ ಓದೋ ಅಭ್ಯಾಸ ಪರಮ್ಜಿ ಯೂಟ್ಯೂಬ್ ಬಂದಮೇಲೆ ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಅಲ್ಲೇ ಕೇಳ್ಕೊಂಡ್ಬಿಡ್ತಾ ಇದ್ದೀವಿ. ಬಟ್ ಪುಸ್ತಕ ನನಗೆ ಯಾವುದಾದ್ರೂ ಯಾರೋ ನಿಮ್ಮ ಥರ ರೆಫರ್ ಮಾಡಿದಾಗ ಪುಸ್ತಕ ಓದ್ತೀನಿ. ಮುಂಚೆ ಜಾಸ್ತಿ ಓದ್ತಿದ್ದೆ, ಈಗ ಸುಮ್ಮನೆ ಓದ್ತೀನಿ ಅಂತೆಲ್ಲ ಸುಳ್ಳು ಹೇಳ್ಬಾರ್ದು. ಓಕೆ, ಬಟ್ ಪುಸ್ತಕ ಇಟ್ಟಿದ್ದೀರಿ ನೋಡಿ. ಆ ಪುಸ್ತಕ ತರ್ತಿರ್ತೀನಿ. ನನ್ನ ಹೆಂಡತಿ ಜಾಸ್ತಿ ಓದ್ತಾಳೆ. ಓಕೆ, ನನ್ನ ಹೆಂಡತಿ ಪುಸ್ತಕ ಓದಿ ಇಷ್ಟ. ನನಗೆ ಭಾಳ ಫೇವ್ರೇಟ್ ಪುಸ್ತಕ ಇದು ಬದುಕಲು ಕಲಿಯಿರಿ. ಇದು ಓದ್ತಾನೇ ಇರ್ತೀನಿ ನಾನು. ಸ್ವಾಮಿ ಜಗದಾತ್ಮಾನಂದ ಎಷ್ಟು ಸತಿ ಓದಿದ್ರು ಓದ್ತಾನೆ ಇರ್ತೀನಿ. ಅದಷ್ಟು ನನಗೆ ಕಿಕ್ಕದು. ಲೈಫ್ ಲೆಸನ್ಸ್. ನಾನು ಆ ಪುಸ್ತಕನ ನಾನು ಯಶೋರು ಮತ್ತು ರಾಧಿಕಾ ಮೇಡಮ್ ಅವ್ರಿಗೆ ಮದುವೆಯಲ್ಲಿ ನಾನು ಎಲ್ರಿಗೂ ಗಿಫ್ಟ್ ಕೊಡೋದು ಅದನ್ನೇ. ನನ್ನ ಫೇವ್ರೇಟ್ ಪುಸ್ತಕ ಅದು. ಅವ್ರಿಗೂ ಅದನ್ನು ಕೊಟ್ಟಿದ್ದೆ. ಸೊ ನಂಗೆ ತುಂಬ ಇಷ್ಟ ಆಗೋ ಪ್ರತಿಯೊಬ್ಬರಿಗೂ ಆ ಪುಸ್ತಕನ, ಅಂದರೆ ಯಾರಿಗಾನೇನು ಕೊಡಬೇಕು ಅಂತ ಅನ್ಸುತ್ತೆ ನಿಮ್ಮ ಥರದವ್ರಿಗೆ ಆ ಥರದ ಪುಸ್ತಕ ಕೊಡ್ತೀನಿ. ಅದೇ ಪುಸ್ತಕನೇ ಕೊಡ್ತೀನಿ. ಇಲ್ಲ ಅಂದರೆ ಭಗವದ್ಗೀತೆ, ಮಹಾಭಾರತ, ರಾಮಾಯಣ ಕೊಡ್ತೀನಿ. ಓಕೆ, ಯಾಕೆ ಅದು ಬದುಕಿನ ಪಾಠ ಇದೆ ಅಂತ. ಹಾಂ, ವೆರಿ ನೈಸ್. ಬನ್ನಿ. ಇಷ್ಟು ನಮ್ಮ ಬೆಡ್ರೂಮ್ ಇದು. ಇಲ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಕ್ಕಳೆಲ್ಲ ಬಂದು ಫಸ್ಟ್ ನನ್ನ ಮಕ್ಕಳಿಗೆ ಹೇಳ್ಕೊಟ್ಟಿರೋದು, ಬಂದು ಇಲ್ಲಿ ಕೈ ಮುಗಿಬೇಕು. ನಮ್ಮ ಅಜ್ಜಿ ತಾತ, ನಮ್ಮ ಶುರುವಾಗಿರೋ ಲೈಫ್ ಇಲ್ಲಿಂದ. ಅವ್ರು ಬಂದು ಅಜ್ಜಿ ತಾತ, ನಾವು ನಿಮ್ಮ ವಂಶದ ಮೊಮ್ಮಕ್ಕಳು ಹೇಳಿ ಅವ್ರ ಮುಖ ನೋಡಿ ಅವ್ರಿಗೊಂದು ನಮಸ್ಕಾರ ಮಾಡಿ, ನಾನು ಅಷ್ಟೇ, ನನ್ನ ವೈಫು ಅಷ್ಟೇ, ನನ್ನ ಮಕ್ಕಳು ಅಷ್ಟೇ. ಇದಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಒಳಗಡೆ ಇದ್ದಾರೆ. ಇದ್ಮೇಲೆ ಅದು ಇದು ಬಂದು ಸರ್ ನನ್ನ ಮಗಳು 13ಗೆ ಬಂದಾಗ ಒಂದು ಲೆಟ್ರ್ ಬರೆದಿದ್ದೆ ಅವಳಿಗೆ. 13 ವರ್ಷಕ್ಕೆ ಬಂದಾಗ, 13 ಟೀನೇಜ್ಗೆ ಎಂಟ್ರಿ ಆದಾಗ ಆ ಫೋಟೋ ಫ್ರೇಮ್ ಹಾಕಿದ್ದೀನಿ ಕೂಡ, ಅವಳು ಕೊಟ್ಟಿದ್ದೆ. ಓಕೆ, ಹಿಂದ್ಗಡೆ ಇದೇನು ನೋಡು. ನಾನು ಪ್ರತಿ ವರ್ಷ ಒಂದು ಯುನಿಕ್ ಗಿಫ್ಟ್ ಕೊಡ್ತೀನಿ, ಅಂದರೆ ಕಾಸ್ಟ್ಲಿ ಅಂತಲ್ಲ, ಒಂದು ಯೂನಿಕ್ ಗಿಫ್ಟ್ ಕೊಡ್ತೀನಿ ನನ್ನ ಮಕ್ಕಳಿಗೆ. ಕಾಸ್ಟ್ಲಿ ಕೊಡೋಕ್ಕಿಂತ ಯೂನಿಕ್ ಕೊಡೋದು ತುಂಬ ಇಂಪಾರ್ಟೆಂಟ್. ಇದು ನಾನೇ ಕೂತ್ಕೊಂಡು ಬರೆದು, ನನ್ನ ಮಗಳ 13ಗೆ ಎಂಟ್ರಿ ಆದ್ಲು. 2013ಗೆ ಅವಳು 13 ಇಯರ್ಸ್, 14 ಜುಲೈ. ಶಿವರಾಜ್ ಕುಮಾರ್ ಸರ್ ಬರ್ಡೇ ದಿನ ಅವಳು ಜನನ. ಸೊ ನನ್ನ ಬಾಳಿನ ಯಶಸ್ವಿ ಮಗಳೇ. ಓಕೆ, ಮಗಳೇ, ನಾಳೆ ಜುಲೈ 12 ವಸಂತಕ್ಕೆ ಕಾಲಿಡ್ತಿದ್ದೀಯಾ, 12ನೇ ವಸಂತಕ್ಕೆ ಕಾಲಿಡ್ತಿದ್ದೀಯಾ, 12 ಮುಗಿದು 13 ಕಾಲಿಡ್ತಿದ್ಯಾ. ನಿನ್ನ ವಯಸ್ಸು ಈಗ 11 ತುಂಬಿರಬಹುದು, ಆದರೆ ನನ್ನ ಬಾಳಿಗೆ 12 ಕಾಲಿಡ್ತಿದ್ದಾರೆ ಸರ್. ಆದರೆ ನನ್ನ ಬಾಳಿಗೆ ನೀನು ಯಶಸ್ವಿಯಾಗಿ ಬಂದು 11 ವರ್ಷ 9 ತಿಂಗಳಾಗಿದೆ. ನೀನು ನಮ್ಮ ಬಾಳಿಗೆ ಬರಲು ಶುರುವಾದ ದಿನದಿಂದ ನಿನ್ನ ಪ್ರತಿ ಚಲನೆಯನ್ನು ನಾನು ನೋಡುತ್ತಿದ್ದೆ. ನಿನ್ನ ಕೈ, ಕಾಲು, ಕಣ್ಣು, ಮೂಗು, ಗಲ್ಲ, ಹೃದಯ ಎಲ್ಲವನ್ನು ಬಹಳ ಜೋಪಾನ ಮಾಡಿ ಪ್ರಪಂಚಕ್ಕೆ ಕರೆಸಿಕೊಂಡೆ. ಅವಳನ್ನ ಯಾರು ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ನಾನು. ಅವಳ ಮೂಗು ಹಿಂಗಿತ್ತು. ನಮ್ಮತ್ತೆ ಒತ್ತೀನಪ್ಪ ಅಂದರೆ ನಮ್ಮ ಅತ್ತೆಗೆ ಯಾವಾಗಲೂ ಬೈತಿದ್ದೆ, ನಮ್ಮ ಮಗಳದ್ದು ಹಂಗೆ ಇರಲಿ, ಅದು ಹೆಂಗೆ ಹುಟ್ಟಿದ ಹಂಗೆ ನೀನು ಟಚ್ ಮಾಡಬೇಡಕ್ಕ ಅಂತಿದ್ದೆ. ಅಂದರೆ ನಮ್ಮ ಮಿಸ್ಸಸ್ ಅವ್ರ ಅಮ್ಮಂಗೆ. ಅದಕ್ಕೆ ಇದನ್ನು ಬರೆದೆ, ಎಲ್ಲನೂ ಜೋಪಾನ ಮಾಡಿ ಕರೆಸ್ಕೊಂಡೆ ಅಂತ. ನಿನಗೆ ಗೊತ್ತಾ ಮಗಳೇ, ನಾನು ಈ ಮೊದಲೇ ದೇವರ ಹತ್ರ ಕೇಳಿದ್ದೆ ನನಗೊಬ್ಬಳು ದೇವತೆಯನ್ನು ಕೊಡು ಎಂದು. ಆದರೆ ಆ ಚಿಲುಕೂರು ಬಾಲಾಜಿ 101 ರೌಂಡ್ ಪ್ರದಕ್ಷಿಣೆ ಹಾಕಿದ್ದ ನಿನ್ನ ಅಮ್ಮನ ಬೇಡಿಕೆಗಿಂತ 11 ಪ್ರದಕ್ಷಿಣೆ ಹಾಕಿದ ನನ್ನನ್ನು ಗೆಲ್ಲಿಸಿ ನಿನ್ನನ್ನು ನನಗೆ ಕೊಟ್ಟ. ನನ್ನ ಇಡೀ ಕುಟುಂಬಕ್ಕೆ ದೇವತೆ ಆದ. ಇದು ನಾನು ನನ್ನ ಮಿಸ್ಸಸ್ಸು ಫಸ್ಟ್ ಹೆಣ್ಣು ಬೇಕಾ ಗಂಡು ಬೇಕಾ ಅಂತ ಆಂಧ್ರದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ, ಹೈದರಾಬಾದ್ ಹತ್ರ, ಚಿಲುಕೂರು ಬಾಲಾಜಿ ಅಂತ. ನಂಗೆ ಫಸ್ಟ್ ಗಂಡು ಮಗು ಬೇಕು ಅಂತ ಅವಳು 101 ರೌಂಡ್ ಹೊಡೆದ್ಲು. ಅಲ್ಲಿ ತುಂಬ ಪವರ್ಫುಲ್ಲು. ನಾನು 11 ರೌಂಡ್ ಹೊಡೆದೆ ಬಾಲಾಜಿಗೆ. ನಾನು ಟೆಂಪಲ್ ಹಾಕಿ ನನಗೆ ಫಸ್ಟ್ ಮಗಳು ಕೊಡಿ ಅಂತ. ಸೊ ಇಬ್ಬರು ಬಂದಮೇಲೆ ಮಗಳು ಹುಟ್ಟಿದ್ಲು. ಹಂಗಾಗಿ ಬಾಲಾಜಿ ನಿಂಗೆ ನನ್ನ ಕೊಟ್ಟಿದ್ದ ಅಂತ ಇದ್ರಲ್ಲಿ ಬರ್ದಿದ್ದೀನಿ. ಅವಳು ಗೊತ್ತಿರಲಿಲ್ಲ ಇವೆಲ್ಲ, ಅವಳಿಗೆ ಗೊತ್ತಾಗ್ಲಿ ಒಂದಿನ ಅಂತ. ಸೊ 101 ಪ್ರದಕ್ಷಿಣೆ ಹಾಕಿದ ಅವ್ರಿಗಿಂತಲೂ 11 ಪ್ರದಕ್ಷಿಣೆ ಹಾಕಿದ ನೀವೇ ಗೆದ್ದಿದ್ದೀರಿ. ನಾನೇ ಗೆದ್ದಿದ್ದೆ. ಪ್ರಾರ್ಥನೆ ಫಲಿಸಿದೆ. ಮಗಳೇ ಯಶಸ್ವಿ, ಇದೇ ಒಂದು ಪೊಯಟ್ರಿ ಇದ್ದಂಗಿದೆ. ನನ್ನ ಜೀವನವನ್ನು ಸಿಂಗರಿಸಲು ಬಂದಿರುವ ಪುಟ್ಟ ತಾರೆ ನೀನು, ನನ್ನ ರಾಜಕುಮಾರಿ ನೀನು. ಹೋದ ವರ್ಷ ನಿನ್ನ ದಶಕದ ಸಂಭ್ರಮ, ಅದನ್ನು ಬಹಳ ಅದ್ದೂರಿಯಾಗಿ ಎಲ್ಲರೊಂದಿಗೆ ತಾರಾ ಹೋಟೆಲಲ್ಲಿ ನನ್ನ ತಾರೆಗಾಗಿ ಆಚರಿಸಿದೆ. ಆದರೆ ಈ ಬಾರಿ ನೀನು ಮಾಡಿದ ಸಣ್ಣ ತಪ್ಪನ್ನು ನಾನು ಕ್ಷಮಿಸದೆ ನಿನ್ನ ಮನನೊಯಿಸಿದೆ. ಕ್ಷಮಿಸು ಮಗಳೇ. ಇದೇನಕ್ಕೆ ಅಂತಂದರೆ ಹಿಂದಿನ ದಿನ ಸರ್ IAS IPS ನನ್ನೆಲ್ಲ ಫ್ರೆಂಡ್ಸು ಕರೆಸಿ ಉಪ್ಪಿಸರು ಎಲ್ಲ ಶೆಲ್ಟನ್ ಹೋಟ್ಲಲ್ಲಿ ಅವಳು ಗ್ರ್ಯಾಂಡಾಗಿ ಬರ್ಡೇ ಮಾಡಿದ್ದೆ. ಈ ವರ್ಷ ಮಾಡ್ತಾ ಇಲ್ಲ, ನನಗೆ ಕ್ಷಮಿಸು ಅಂದರೆ ಬೇಜಾರಾಗಿ ನಾನು ಕಳಿಸಿದೆ. ಏನಕ್ಕೆ ಅಂತಂದರೆ ಎಲ್ಲ ಮನೇಲೆಲ್ಲ ಸ್ವಲ್ಪ ಕಿತ್ತಾಡ್ಕೊಂಡ್ಬಿಟ್ಟಿದ್ರು ಹುಡುಗರು, ಚಿಕ್ಕ ಮಕ್ಳುಗಳು. ಸೊ ಅದಕ್ಕೆ ಅವಳು ಪನಿಷ್ಮೆಂಟ್ ಹೇಳಿದ್ದೆ, ಈ ವರ್ಷ ನೀನು ಕೊಡಲ್ಲ ಅಂತ. ಸೊ ನಾನೇ ಚಿಕ್ಕೋನಾಗ್ಬಿಟ್ಟೆ ಅವತ್ತು. ಅದಕ್ಕೆ ಅವಳಿಗೆ ಹೇಳ, ಅಂದರೆ ಮನೆ ಮಟ್ಟದಲ್ಲಿ ಇಲ್ಲೆಲ್ಲ ಮಾಡಿದೆ, 5 ಸ್ಟಾರ್ ಹೋಟ್ಲಲ್ಲಿ ಮಾಡ್ತಾ ಇಲ್ಲ, ನಿನಗೆ ಕ್ಷಮಿಸಬಾಗಲ್ಲ ಅಂತ ಆಗಿದೆ. ಆಮೇಲೆ ಇದನ್ನು ಏನು ಅಂತಂದರೆ 10 ವರ್ಷ ತುಂಬಿದಾಗ ನಾನು ಅವ್ರಿಗೆ ಹೇಳಿದ್ದೀನಿ, 3 ಮಕ್ಕಳು ನಮಗೆ, ನನಗೂ ಕಷ್ಟ ಇದೆಯಮ್ಮ, 5 ವರ್ಷದ್ದೊಂದು ಚೆನ್ನಾಗಿ ಎಲ್ಲರನ್ನೂ ಕರೆಸಿ ಊಟ ಹಾಕಿ ಮಾಡ್ತೀನಿ, 10 ವರ್ಷದ್ದೊಂದು ಚೆನ್ನಾಗಿ ಮಾಡ್ತೀನಿ, 15 ವರ್ಷಕ್ಕೆ ಒಂದು ಮಾಡ್ತೀನಿ. ಅಂದರೆ ಒಂದು ಎಲ್ಲ ಫ್ರೆಂಡ್ಸ್ ಕರೆದು ಮಿಕ್ಕಿದ್ದು ದೇವಸ್ಥಾನಕ್ಕೆ ಹೋಗಿ
ಬರ್ಡೇ ಮಾಡ್ತೀನಿ. ಇದು ಹೇಳ್ಬಿಟ್ಟಿದ್ದೀನಿ ಎಲ್ಲರಿಗೂ ಮ್ಯಾಂಡೇಟ್ರಿ. ಈ 3 ಮಕ್ಕಳನ್ನು ಅಪ್ಪ ನಂದು 10th ಇವಾಗ, ಅಪ್ಪ ನಂದು 15th ಇವಾಗ ಅಂದ್ರೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಗ್ರ್ಯಾಂಡ್ ಅಂದ್ರೆ ಮನೇಲೇ ಆಗಲಿ, ಎಲ್ಲರೂ ಕರ್ಸ್ಬೇಕು, ಅವ್ರಿಗೆ ಗಿಫ್ಟ್ ಬರ್ಬೇಕು ಅವ್ರಿಗೆ. ಇದು ಮುಂಜಾನೆ 5 ಗಂಟೆಯ ಅಲಾರಾಮ್ ಹೊಡೆಯುವ ಮೊದಲೇ ನಿಮ್ಮಮ್ಮ ಎದ್ದು 3-4 ರೀತಿಯ ತಿಂಡಿ, ಸ್ನಾನ, ಬಟ್ಟೆ, ಐರನ್, ಶೂಸು, ಟಿಫನ್ನು ಬಾಕ್ಸು ಎಲ್ಲವನ್ನು ರೆಡಿ ಮಾಡಿ ನಿನ್ನ ಹಾಗೂ ನಿನ್ನ ತಂಗಿಯ ಜಡೆ ಹಾಕಿ ಒಮ್ಮೊಮ್ಮೆ ಮಾಡಿರೋದು ಹೋಮ್ವರ್ಕನ್ನು ಅವಳೇ ಮಾಡಿ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡಿ ಅಂದಾಗಷ್ಟೇ ನಮ್ಮ ಮಿಸಸ್ ಹೇಳ್ತಾ 5 ಗಂಟೆಗೆ ಎದ್ದು ಅವ್ರು ಇದ್ದಾಗ ನಾನು ನಮಸ್ಕಾರ ಮಾಡಬೇಕು. ಅಪ್ಪನ ಕಾಲಿಗೆ ನಮಸ್ಕಾರ ಮಾಡಿ ಅಂದಷ್ಟೇ ಸೂರ್ಯೋದಯವಾಗುತ್ತಿತ್ತು. ನಾನು ಹೇಳುವ ಮೊದಲೇ ನೀವು ಶಾಲೆ ತಲುಪುತ್ತಿದ್ದೀರಿ. ಇದ್ರ ಟೈಮಲ್ಲಿ ನಾನು ಲೇಟ್ ನೈಟ್ ಬರ್ತಿದ್ದೆ, ಕಬ್ಜಾ ಇದ್ರ ಟೈಮಲ್ಲಿ ನಾನು 2 ಗಂಟೆಗೆ ಲೇಟ್ ಮಾಡ್ಕೊಂಬರೋ ಟೈಮಲ್ಲಿ. ಮಗಳೇ ನಿನಗೆ ಗೊತ್ತಾ, ಎಷ್ಟೋ ಬಾರಿ ನಾನೇ ಪ್ರತಿದಿನ ನಿಮ್ಮನ್ನು ಶಾಲೆಗೆ ಬಿಡಬೇಕು, ಬಟ್ಟೆ ಐರನ್ ಮಾಡ್ಕೊಡ್ಬೇಕು, ಶೂ ಅಲ್ಲಿ ಇವಳಿಗೆ ದಿನ ನಾನು ಬಿಡ್ಬೇಕು ಅಂತ ನಾನು ಆಗಲ್ಲ. ಶೂಟಿಂಗ್ ಹೋಗ್ಬಿಡ್ತೀನಿ. ಅಷ್ಟೊತ್ತಿಗೆ ಹೋದರೆ ಇವಳು ಎಲ್ಲಿ ಬಿಡಲಿ, ನಾನು 8 ಗಂಟೆಗೆ ಹೋಗಿ ಇರೋಕ್ಕಾಗಲ್ಲ. ನಾನು ನಿಮ್ಮಮ್ಮನ ಶಾಲೆಗೆ ಬಿಡಬೇಕು, ಬಟ್ಟೆ ಐರನ್ ಮಾಡ್ಕೊಡ್ಬೇಕು, ಶೂ ಪಾಲಿಶ್ ಮಾಡಿ ನಿಮ್ಗೆ ಶೂ ಹಾಕಬೇಕು, ಸ್ನಾನ ಮಾಡಿಸ್ಬೇಕು, ಜಡೆ ಹಾಕಬೇಕು, ತಿಂಡಿ ತಿನ್ನಿಸ್ಬೇಕು, ಸ್ಕೂಲಿಂದ ನಾನೇ ನಿಮ್ಮನ್ನು ವಾಪಸ್ಸು ಕರ್ಕೊಂಬರ್ಬೇಕು, ಬರ್ತಾ ಪಿಜ್ಜಾ, ಬರ್ಗರು, ಪಾನಿಪೂರಿ, ನಿಮ್ಗೆ ಇಷ್ಟ ಆಗೋ ವಡಾಪಾವ್ ಎಲ್ಲನೂ ತಿನ್ನಿಸ್ಬೇಕು ಅಂತ ಯಾವಾಗಲೂ ಅಂದ್ಕೋತೀನಿ. ಆದರೆ ನನಗಿರೋ ಈ ಕೆಲಸಗಳ ಮಧ್ಯೆ ನಾನು ನಿಮಗೆ ಸಮಯ ಕೊಡೋಕ್ಕಾಗ್ತಿಲ್ಲ ಅನ್ನೋ ಪಶ್ಚಾತ್ತಾಪ ನನಗೆ ಕಾಡ್ತಾ ಇದೆ. ಹೊರಗಡೆ ಕೆಲಸಗಳ ಒತ್ತಡದಲ್ಲಿ ಎಂದಾದರೂ ನಾನು ನಿನ್ನನ್ನು ಕಡೆಗಣಿಸಿದೆ ಅನಿಸಿದ್ರೆ ಈ ಅಪ್ಪನನ್ನು ಕ್ಷಮಿಸು. ಈ ಅವಳಿಗೆ ಏಜ್ ತುಂಬಿದ್ದಾಗ, ಈ 13ಕ್ಕೆ ಬಂದಾಗ ನಾನು ಫೀಲ್ ಮಾಡಿದ್ದೀನಿ ಸರ್. ಪುಟ್ಟಕ್ಕ, ಅವಳ ನಾವು ಯಶಸ್ವಿ ಅವಳ ಹೆಸರು, ನಾನು ಪುಟ್ಟಕ್ಕ ಅಂತ ಮನೇಲೆಲ್ಲ ಕರೆಯೋದು. ಪುಟ್ಟಕ್ಕ, ನಿಂಗೆ ಗೊತ್ತಾ, ಈ ಅಪ್ಪನ ಹೊರಗಡೆ ಎಲ್ಲ ಕೆಲಸಗಳು ನಿಮಗಾಗಿ, ಅಂದರೆ ಈ ಹೊರಗಡೆ ಎಲ್ಲ ಕೆಲಸಗಳು ನಿಮಗೋಸ್ಕರನೇ. ನನ್ನ ಮಕ್ಕಳು ಇಂಥದ್ದೇ ಶಾಲೆಯಲ್ಲಿ ಓದಬೇಕು, ಇಂಥ ಬಟ್ಟೆ ಹಾಕ್ಕೋಬೇಕು, ಕಾರಲ್ಲೇ ಶಾಲೆಗೆ ಹೋಗಬೇಕು, ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು, ನಿಮ್ಮ ಮುಂದಿನ ಭವಿಷ್ಯಕ್ಕೆ ಈ ಅಪ್ಪನ ವರ್ತಮಾನದ ದಿನಗಳು ಕಳೆದೋಗ್ತಿದ್ದಾವೆ. ಅಂದರೆ ನಿಮ್ಮ ಅಪ್ಪನ ವರ್ತಮಾನ ದಿನಗಳು ಕಳೆದೋಗ್ತಿದ್ದಾವೆ. ಹಾಗಾಗಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಮಗಳೇ. ಅಮ್ಮ ಮನೆ ಒಳಗಡೆ, ನಾನು ಮನೆ ಹೊರಗಡೆ ನಿಮ್ಮ ಜೀವನ ರೂಪಿಸುತ್ತಾ ನಮ್ಮ ಜೀವನ ಕಳೀತಿದ್ದೀವಿ ಮಗಳೇ. ಈ ಒಂದು ದಿನ ಕಳೀತೆ ಅಂದರೆ ಇನ್ನು 364 ದಿನ ಮಾತ್ರ ಉಳಿದಿದೆ. ನೀನು 12 ತುಂಬಿ ಇನ್ನು 13ಕ್ಕೆ ಕಾಲಿಡ್ತಿದ್ದೀಯಾ? ಇಷ್ಟು ದಿನ ತುಂಬಬೇಕಷ್ಟು, 12 ಬಿದ್ದಿದ್ದು ಕಾಲಿಡ್ತಿದ್ದೆ ಅಂದರೆ ಟೀನೇಜ್ಗೆ ಕಾಲಿಡ್ತಾ ಇದೆಯಾ? ಈ ಟೀನ್ ಏಜ್ ಅಂದ ತಕ್ಷಣ ನನಗೆ ನೆನಪಾಗೋದು ನಮ್ಮಪ್ಪ 13ರಿಂದ 19ವರೆಗೂ ಲೈಫಲ್ಲಿ ಕೇರ್ಫುಲ್ ಆಗಿರಬೇಕು ಅಂತ ಪದೇ ಪದೇ ಹೇಳಿ ಆಗ ನನ್ನ ಪಾಲಿನ ವಿಲನ್ ಆಗಿದ್ದರು. ನಾನು ಅಪ್ಪನ ಮಾತು ಪಾಲಿಸಿ ಹಾದಿ ತಪ್ಪದೆ ಗುರಿ ಮುಟ್ಟಿದಾಗಲೇ ಗೊತ್ತಾಗಿದ್ದು ನಮ್ಮಪ್ಪ ಹೀರೋ ಅಂತ. ಅಪ್ಪನ ಸ್ಥಾನದಲ್ಲಿ ನಾನು, ನನ್ನ ಸ್ಥಾನದಲ್ಲಿ ನೀನು ನಿಂತಿದ್ದೀಯಾ. ಈಗ ಹೇಗೇನು ನಾನು ನಿನ್ನ ಪಾಲಿನ ವಿಲನ್ ಅಂದ್ಕೊಂಡ್ರೂ ಪರವಾಗಿಲ್ಲ. ಬರುವ ಟೀನೇಜಲ್ಲಿ ಎಚ್ಚರದಿಂದ ಗುರಿ ಎಡೆಗೆ ನಡಿ ಮಗಳೇ. ನಿನ್ನೊಂದಿಗೆ ಈ ಅಪ್ಪ ಸದಾ ಇರ್ತಾನೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಗಳೇ. ತಿಳ್ಕೊಟ್ಟಿದ್ದೆ. ಇದು ತುಂಬ ಚೆನ್ನಾಗಿದೆ. ನನಗೆ ಇದನ್ನು ಓದ್ತಾ ಇದ್ದಾಗ ಜವಾಹರ್ಲಾಲ್ ನೆಹರು ಅವರು ತಮ್ಮ ಮಗಳು ಇಂದಿರಾ ಗಾಂಧಿಗೆ ಅಥವಾ ಇಂದಿರಾ ಪ್ರಿಯದರ್ಶಿನಿ ಅವರಿಗೆ ಬರೆದಂತಹ ಪತ್ರಗಳು ನೆನಪಾಗ್ತಿದ್ದಾವೆ. ನೆಹರು ಕೂಡ ಅವ್ರ ಮಗಳಿಗೆ ಪತ್ರ ಬರೀತಿದ್ರು. ಅವರು ಬಿಸಿ ಇರ್ತಾನೆ, ಅವರು ಸ್ವತಂತ್ರ ಹೋರಾಟಕ್ಕೆ ಹೋರಾಡ್ತಿದ್ರು. ಆಮೇಲೆ ಆ ಥರ ಎಲ್ಲ ಇತ್ತಲ್ಲ. ಸೊ ಏನೇ ಕೇಳ್ತಿದ್ದೆ ಪರಮ್ಜಿ, ನೀವು ನಂಬಲ್ಲ, ನಾನು ಕಬ್ಜಾ ಮಾಡಬೇಕಾದ್ರೆ ಸರ್ ಹಾರ್ಟ್ ಅಟ್ಯಾಕ್ ಯಾವಾಗ ಆಗ್ಬೋದು ಅಂದರೆ ಟ್ಯಾಬ್ಲೆಟ್ ಇಟ್ಕೊಂಡಿರ್ತೀನಿ ಸರ್. 100 ಕೋಟಿ ಸಾಲ ಮಾಡಿದ್ದೀನಿ, ಸಿನಿಮಾ ಮಾಡ್ತಿದ್ದೀನಿ, ನಾನು ಏನೋ ದೊಡ್ಡದಾಗ ಅಚೀವ್ ಮಾಡಬೇಕು ಅಂತೇಳಿ, ಏನೋ ಆಗ್ಬಿಡ್ಬೇಕು ಅಂತೇಳಿ ದೊಡ್ಡದಾಗಿ ಅಲ್ಲಿ ಇಲ್ಲಿ ತಂದು ಹಾಕ್ಬಿಟ್ಟಿದ್ದೀನಿ. ಮನೆಗೆ ಬರೋಕ್ಕಾಗ್ತಿಲ್ಲ, ಅವ್ರ ಬರ್ಡೇಗೆ ಆಗ್ತಿಲ್ಲ. ನಾನು ನಿಂತು ಅವ್ಳ ಬರ್ಡೇ ಒಂದಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಯೂನಿಫಾರ್ಮ್ ಮೀಡಿಯಾಗೆ ಬಂದಿದ್ರು. ನಾನೊಂದು ವಾರ ಮನೆಗೆ ಬಂದಿಲ್ಲ. ಯೂನಿಫಾರ್ಮ್ ಮೀಡಿಯಾದಲ್ಲಿ ಅಲ್ಲಿ ಕುತ್ಕೊಂಡು ಅಲ್ಲಿ ಕೇಕ್ ಕಟ್ ಮಾಡಿಸ್ಕೊಂಬಂದ್ರು. ನನ್ನ ಮಗಂದು ಬರ್ಡೇ, ಅವತ್ತು ಬರ್ಡೇಗೂ ಮನೆಗೆ ಬಂದಿಲ್ಲ ನಾನು. ಸೊ ಇಷ್ಟು ಎಫರ್ಟು ನಾವು ಹಾಕಿ ಎಲ್ಲ ಸಿನಿಮಾ ಮಾಡ್ತಿರ್ತೀವಿ. ನೋಡಿ ಈಗ ಲೆಟರ್ ನೋಡೋದಲ್ವಾ, ನನ್ನ ಮನೆಗೆ ಬರೋಕ್ಕಾಗ್ತಿಲ್ಲ, ಮಕ್ಕಳು ಅದು ಇದು ಅಂತ, ಅವ್ರ ಸ್ಕೂಲಿಗೆ ಬಿಡೋಕ್ಕಾಗಲ್ಲ, ಮನೇಲಿ ಇರಲ್ಲ. ಸಿನಿಮಾ ಮಾಡುವಾಗ ನಾವು ಈ ಮಿಲ್ಟ್ರಿ ಥರ ಮಾಡಿರ್ತೀವಿ. ಎಲ್ಲೋ ಒಂದು ಕಡೆ ಅದು ಹಂಗೆ ಇದು ಹಿಂಗೆ ಅಂತ ಅಂದಾಗ ನಾನು ಯಾರನ್ನೂ ಬ್ಲೇಮ್ ಅಂತ ಹೇಳ್ತಿಲ್ಲ. ಇಷ್ಟು ನೋವಾಗುತ್ತೆ ಅಂದರೆ ಪರಮ್ಜಿ, ತುಂಬಾ ಏನಪ್ಪ ಅನ್ಸ್ಬಿಟ್ಟು. ನಾವು ಬೆಂಗಳೂರಿಗೆ ಬಂದಾಗ ಊಟ ಇಲ್ಲದೆ ಇದ್ದಾಗ, ನಮ್ಮವ್ರು ಯಾರೂ ಇಲ್ಲದೆ ಇದ್ದಾಗ, ಮೆಜೆಸ್ಟಿಕ್ಕಲ್ಲಿ ಮಲಗಿದಾಗ, ಬಾರಲ್ಲಿ ಮಲಗಿದಾಗ ಅವಾಗ ನೋವಾಗಿರಲ್ಲ. 100 ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಫ್ಯಾಮಿಲಿನೆಲ್ಲ ಬಿಟ್ಬಿಟ್ಟು ದೇವರೆಲ್ಲ ಕೊಟ್ಟಿದ್ದಾರೆ. ಊಟ ಮಾಡ್ಕೊಂಡು ನೆಮ್ಮದಿಯಾಗಿ, ನನ್ನ ಹತ್ರ ಲ್ಯಾಂಡ್ ರೋವರ್ ಕಾರ್ ಇದೆ, ನನ್ನ ಹತ್ರ 6 ಕಾರ್ ಇದೆ. ಇವತ್ತು ದೇವರು ಲ್ಯಾಂಡ್ ಕೊಟ್ಟಿದ್ದಾರೆ, ಇವತ್ತೆಲ್ಲ ನೋಡು ಕಾಳು ಎಲ್ಲ ದೇವರೆಲ್ಲ ಕೊಟ್ಟಿದ್ದಾರೆ. ಈಗ ಎಂಜಾಯ್ ಮಾಡೋದು ಬಿಟ್ಟು ಹಾರ್ಟ್ ಅಟ್ಯಾಕ್ ಟ್ಯಾಬ್ಲೆಟ್ ಹಾಕ್ಕೊಂಡು ಎತ್ತಿಟ್ಕೊಂಡು ಏನೋ ಸಾಧನೆ ಮಾಡಬೇಕು ಅಂತ ಹೊರಟಾಗ ಈ ಚುಚ್ಚು ಮಾತುಗಳಿದಾವಲ್ಲ, ಗೊತ್ತಿಲ್ಲೇ ಮಾತಾಡ್ತಾರಲ್ಲ ಸರ್. ಸಕ್ಸಸ್ ಅನ್ನೋದು ಅದು ಆಗೋದದು ಅಲ್ವಾ ಪರಮ್ಜಿ? ಅದು ಆಗೋದದು ನಾವಲ್ಲ, ಅದು ನಮ್ಮ ಕೆಲಸ ಮಾಡೋದಷ್ಟೇ. ಆ ಫಾರ್ಮುಲಾ ಗೊತ್ತಿದ್ಬಿಟ್ರೆ ಎಲ್ಲರೂ ಕಾಂತಾರ ಮಾಡಿರೋರು, ಎಲ್ಲರೂ KGF ಮಾಡಿರೋರು, ಎಲ್ಲರೂ ಟೈಟಾನಿಕ್ ಮಾಡಿರೋರು, ಎಲ್ಲರೂ ಅವತಾರ ಮಾಡಿರೋರು. ಅದು ಮಾಡಬೇಕು ಅಂತ ನಾವು ಹೊರಡ್ತೀವಿ ಅಷ್ಟೇ. ನಾನೇನೋ ಹೇಳಕ್ಕೆ ಬಂದೆ ಅಂತಂದರೆ, ಈ ಲೆಟರ್ ನೆನಪಾಗಿ ನಂತರದ ಎಲ್ಲ ಡೈರೆಕ್ಟ್ರು ಅಷ್ಟೇ, ಎಲ್ಲ ಡೈರೆಕ್ಟ್ರಿಗೂ ಹೇಳ್ತಿದ್ದೀನಿ, ಈ ಎಫರ್ಟ್ ಹಾಕಿನೇ ಮಾಡೋದು ಎಲ್ರು. ಸೋಲ್ನಿ ಅಂತ ಯಾರು ಎಫರ್ಟ್ ಹಾಕಲ್ಲ. ಈ ಚುಚ್ಚು ಮಾತುಗಳು ಯಾರಿಗೂ ಆಗೋದು ಬೇಡ. ಯಾಕಂದರೆ ನಾನಂತೂ 2 ವರ್ಷ
ಗೊತ್ತಿಲ್ಲ ಇದು ಪಬ್ಲಿಕ್ದ ಅಥವಾ ಬೇರೆ ಬೇರೆ ಜನ ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ನನ್ನ ಹೆಂಡತಿ ಒಂದಿನ ಹೇಳಿದ್ರು, ನಿಮ್ಮ ಚುಚ್ಚು ಮಾತಾಡ್ತಾರೆ ಅಥವಾ ಇನ್ನೊಂದನ್ನು ತಂದು ಎದುರು ಕೂತ್ಕೊಂಡ್ರೆ ಹೆಂಗೆ ನೀನು ಬೆಂಗಳೂರಿಗೆ ಬಂದಾಗ ಯಾರಿದ್ರು ಏನೂ ಇಲ್ಲದೆ ಯಾರು ನಂಬ್ಕೊಂಬಂದಿದ್ದೀವಿ, ಇವಾಗ ಎಲ್ಲರೂ ಇದ್ದೀವಲ್ಲ, ಎದ್ದು ಒಡಿ ನೀನು ಮಾತಾಡ್ತಿರ್ಬೇಕು ಅಂತಾರೆ. ಏನೇ ಅಂದ್ಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ಈಗ ನಿಮ್ಮ ಅಚೀವ್ಮೆಂಟ್ ಮಧ್ಯೆ ಒಂದು ಬೆಳ್ಳು ಮಾಡಿ ತೋರಿಸಿದಾಗ ನೋವಾಗುತ್ತಲ್ಲ ಪರಂಜಿ, ಅದನ್ನು ಹೇಳಕ್ಕೆ ಬಂದೆ ಇದರಲ್ಲಿ. ಅಂದರೆ ತುಂಬ ಜನ ಅಂತಾರೆ ನೋಡಿ, ಕಬ್ಜಾ ಮಾಡ್ಬಿಟ್ಟ, ಹಂಗೆ ಮಾಡ್ಬಿಟ್ಟ, ಹಿಂಗೆ ತುಂಬ ಜನ ಮಾಡೋದು. ಸರ್ ನಾನು ಹೇಳಿದ ನನ್ನ ಸರ್ ಇವತ್ತು ಹೇಳ್ತೀನಿ, ನಾನು ಸರ್ಕಾರಕ್ಕೆ ಕಟ್ಟಿರೋ ಟ್ಯಾಕ್ಸ್ ಅಷ್ಟು ಇವ್ರ ಶೇರ್ಗಳು ಬಂದಿಲ್ಲ. ಸಾರಿ ಹಿಂಗೆ ಹೇಳ್ಬಾರ್ದು, ನಾನು ಗೊತ್ತಿಲ್ಲ ಅದು ಯಾಕೆ ಹಂಗೆ ಮಾತಾಡ್ತಾರೆ ನಂಗೆ ಗೊತ್ತಿಲ್ಲ. ಸರ್ ನಾನು ಗೆದ್ದಿದ್ದೀನಿ ಅಂತ ಹೇಳಿದ್ರು ಕೂಡ ನೋಡಿ ನಾನು ಬಿಸ್ನೆಸ್ ಮಾಡಿದ್ದೀನಪ್ಪ, ನೋಡ್ರಪ್ಪ ಟ್ಯಾಕ್ಸ್ ಅಂದ್ರೂ ಗೊತ್ತಿಲ್ಲ ಇದೇನು ವರ್ಗನ ಅಂತ. ಬಟ್ ನಾನು ಅದು ಮಾತಾಡೋದು ಬಿಟ್ಟಿದ್ದೀನಿ. ಸಾರಿ, ನಾನು ನಿಮ್ಮ ಇಂಟರ್ವ್ಯೂಲ್ಲಿ ಭಾಳ ಪರಿಶುದ್ಧವಾಗಿರ್ಬೇಕು ಅಂತ ರಾತ್ರಿಯಿಂದ ಮ್ಯಾನಿಫೆಸ್ಟ್ ಮಾಡಿದೆ. ನಾನು ಆರಾಮಾಗಿ ಖುಷಿಯಾಗಿ ಮುಂದಿನ ಯೋಜನೆಗೆ ಮಾತಾಡಬೇಕು ಅಂತ. ಈ ಲೆಟರ್ ನೆನಪಿಸ್ಬಿಡ್ತು. ಇರಲಿ, ನಾನು ಕಳೆದ ದಿನಗಳನ್ನು ನೆನೆಸ್ಕೊಳ್ಳೋದ, ನೆಕ್ಸ್ಟ್ ಬರ್ಡೇ, ನೆಕ್ಸ್ಟ್ ದಿನಗಳು, ಫ್ಯೂಚರು, ಹೊಸದು ಇನ್ನೇನು ಮಾಡ್ತೀವಿ. ಸೊ ನಿಮ್ಮ ಇಂಟರ್ವ್ಯೂಯಿಂದನೇ ಶುರುವಾಗಿದೆ ನಂದು. ಹೋಗಲಿ. ತುಂಬ ನನಗನ್ಸುತ್ತೆ ಇದು ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಕೊಡಬೇಕಾಗಿರೋ ಪತ್ರ ಇದು. ಯಾಕೆ ಗೊತ್ತಾ ನೋಡಿ, ಅವರೆಷ್ಟು ಇದರಲ್ಲಿ ಪ್ರೀತಿ ಜವಾಬ್ದಾರಿ ಎರಡೂ ಇದೆ. ಅಂದರೆ ಟೀನ್ ಏಜ್, ಆ ಟೀನ್ ಏಜಿಗೆ ಬರ್ತಾರಲ್ಲ 13 to 19, ಆ ಟೀನ್ ಏಜ್ ಮಧ್ಯೆ ಅನೇಕ ಏರುಪೇರುಗಳು ಇರ್ತವೆ, ಹಾರ್ಮೋನಲ್ ಚೇಂಜಸ್ ಇರುತ್ತೆ, ಭಾವನೆಗಳು ವ್ಯಕ್ತವಾಗ್ತಿರ್ತವೆ, ಮತ್ತು ಅವರು ಇನ್ನೇನು ಹೊಸ ಸ್ನೇಹಿತರು ಸಿಗ್ತಿರ್ತಾರೆ. ಆಗ ಎಚ್ಚರವಾಗಿರೋ ಮಗನೇ ಅವ್ರ ಅಪ್ಪನ ಹೇಳಿದ್ದಾರೆ ಅವ್ರಿಗೂ. ಸೊ ಆ ಥರ ಇದ್ದಾಗ ಭಾಳ ಒಳ್ಳೆಯದು. ತುಂಬ ಚೆನ್ನಾಗಿ ಬರೆದಿದ್ದಾರೆ ಸರ್. ನಿಮ್ಮ ಹ್ಯಾಂಡ್ ರೈಟಿಂಗ್ ಇದು ನಂದು ಇಷ್ಟು ಸುಂದರ. ನಿಮ್ಮ ಸ್ಕ್ರಿಪ್ಟ್ ಹಿಂಗೆ ಬರೀತೀರಿ, ನೀಟಿಗೆ ಹಿಂಗೆ ಬರೀತೀನಿ ಸರ್. ಅದು ಟೈಪ್ ಮಾಡ್ತೀರಾ? ಅದು ಇಲ್ಲ, ಟೈಪ್ ಇಲ್ಲ, ಟೈಪ್ಗೆ ಹುಡುಗರಿದ್ದಾರೆ. ನಾನು ಫಸ್ಟು ನನಗೆ ಇದೇನೆ ಸರ್, ಬರೆದು ಬಿಡ್ತೀನಿ ಸರ್. ನಾನು ಪೆನ್ ಹಿಡಿದ್ರೆ ನನಗೆ ಅದು ವೆರಿ ನೈಸ್. ನೋಡಿ, ಒಬ್ಬ ನಿರ್ದೇಶಕರ ಕೈ ಬರಹ ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರ್. ಸೊ ನಾನು ಬಂದಾಗ ಕಲಾ ಮಾಧ್ಯಮದ ಪ್ರತಿ ಪ್ರೋಗ್ರಾಮ್ನು ಇಲ್ಲೇ ನೋಡೋದು. ಇಲ್ಲಿ ಆರಾಮಾಗಿ ಬಂದು ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡ್ರೆ ನನ್ನ ಮಕ್ಕಳು ಎಲ್ಲ ಇಲ್ಲಿ, ನಾವು ಚಾಪೆ ಸರ್ ಇದ್ರ ಮೇಲೆ ಕೂತ್ಕೊಳ್ಳಲ್ಲ, ನಮ್ಮ ಮಿಸಸ್ ಇದ್ರ ಮೇಲೆ ಕೂರಕ್ಕೆ ಬಿಡಲ್ಲ. ಇಲ್ಲಿ ಚಾಪೆ ಹಾಕ್ಬಿಡ್ತಾರೆ ನಮ್ಮ ಮಿಸಸ್ಸು, ಕೆಳಗಡೆ ಚಾಪೆ ಇದೆ. ಚಾಪೆ ಹಾಕ್ಕೊಂಡು ಎಲ್ಲ ಕೂತ್ಕೊಂಡು ಅವ್ರು 7 ಗಂಟೆಗೆ ಊಟ ಮಾಡಿರ್ತಾರೆ. ನಾನು 10:30, 11 ಗಂಟೆ, 12 ಗಂಟೆ ನೈಟೇ ನಾನು ಊಟ. ನಾನು ಬೆಳಗ್ಗೆ ತಿಂಡಿ ಕರೆಕ್ಟಾಗಿ ತಿನ್ನಲ್ಲ, ಮಧ್ಯಾಹ್ನನೂ ಕರೆಕ್ಟಾಗಿ ತಿಂತೀನಿಲ್ಲ ಗೊತ್ತಿಲ್ಲ. ನೆನ್ನೆ ನಮ್ಮ ಹುಡುಗ ಇಲ್ಲೇ ಇದ್ದಾನೆ, ತಿಂಡಿ ಊಟ ಮಾಡಿದ್ದೀನಿ ಅಂದ್ಕೊಂಡು ಮಾಡೇ ಇಲ್ಲ ನಾನು. ಬಾಕ್ಸ್ ಸಾಯಂಕಾಲ ಎತ್ಕೊಂಬರೋವಾಗ ಇವನು ಸರ್ ಊಟ ಇದೆ ಅಂತ ಇದ್ದಾನೆ. ನಾನು ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ನಾನು ಬೈತಾ ಇದ್ದೀನಿ, ಜ್ಞಾಪಿಸೋದಲ್ವೇನೋ, ನನಗೂ ಹೊಟ್ಟೆ ಹಶ್ವಾಗಿ ಲೇಟಾಗಿ ಊಟ ಮಾಡಿದ್ದೆ, 11 ಗಂಟೆಯಲ್ಲಿ ಮಾಡಿಲ್ಲ. ಆಮೇಲೆ ಸಾಯಂಕಾಲ ಬರೋವಾಗ ಬಾಕ್ಸ್ ನೋಡಿದ್ರೆ ಎಲ್ಲ ಬಾಕ್ಸಲ್ಲಿ ಹಂಗೆ ಇದೆ, ಬರುತ್ತಾ ಜ್ಞಾಪಿಸೋದಲ್ವೇನೋ ಅಂತಂದೆ ಮಕ್ಕ ನೋಡ್ತಾ ಇದ್ದಾನೆ. ಹೀಗೆ ಬೆಳಿಗ್ಗೆ ಮಧ್ಯಾಹ್ನ ನನಗೇ ಗೊತ್ತಿರಲ್ಲ ಎಲ್ಲಿ ತಿಂತೀವಿ ಎಲ್ಲಿ ತಿನ್ನಲ್ಲ ಅಂತ. ಬಾಕ್ಸ್ ಇದ್ದರೂ ಬಿಟ್ಬಿಟ್ಟಿರ್ತೀನಿ. ಬಟ್ ನೈಟ್ ಮಾತ್ರ ಕೂತ್ಕೊಂಡು ಹೊಟ್ಟೆ ತುಂಬ ಒಳ್ಳೆ ಒಂದು ತಟ್ಟೆ ಅನ್ನ ಇರಲೇಬೇಕು ನನಗೆ. ನೈಟೇ ನಾನು ಜಾಸ್ತಿ 10:30, 11 ಗಂಟೆ ಆಗ್ಬೋದು, 12 ಗಂಟೆ ಆಗ್ಬೋದು. ನಿಮ್ಮ ಆ ಥರದ್ದು ಯೂಟ್ಯೂಬಲ್ಲಿ ನಿಮ್ಮ ಪ್ರೋಗ್ರಾಮ್ಸು ಎಲ್ಲ ನೋಡಿಕೊಂಡು ನೈಟ್ ಊಟ ಮಾಡಿ ಇನ್ನೊಂದು ಅರ್ಧ ಗಂಟೆ ಸಿನಿಮಾ ನೋಡಿ ಮಲಗೋದು ನಾನು. ಇದು ನನ್ನ ಬೆಡ್ರೂಮು, ನಿರ್ದೇಶಕರ ಮಾಸ್ಟರ್ ಬೆಡ್ರೂಮು. ವಾವ್, ಏನು ಹೇಳ್ಬಿಟ್ಟು ಹಾಕ್ಬಿಟ್ಟಿದ್ದೀರಾ ಸರ್? ಇದು ಮಕ್ಕಳು ಇವತ್ತುವರೆಗೂ ನಮ್ಮಿಂದ ಬಿಟ್ಟು ಆಚೆ ಹೋಗಲ್ಲ ಇಷ್ಟ ಆದ್ರೂ. ಇದು ನಾನು, ನನ್ನ ವೈಫು, ನನ್ನ ಚಿಕ್ಕ ಮಗ, ಇದು ನನ್ನ ಮಕ್ಕಳಿಬ್ಬರು, ಅವರು ಹೆಣ್ಮಕ್ಳಿಬ್ಬರಿಗೆ ಇದು. ಓಕೆ. ಸೊ ಅವರು ನಮ್ಮನ್ನು ಬಿಟ್ಟು ಆಚೆ ಕದಲೋದೇ ಇಲ್ಲ. ಸೊ ಹಂಗಾಗಿ ಎಲ್ಲರೂ ಒಟ್ಟಿಗೆ ನಾವು ಊಟ ಒಟ್ಟಿಗೆ ಮಾಡ್ಕೊಂಡು ಬಂದು ಸ್ವಲ್ಪ ಆರಾಮಾಗಿದ್ದು ನನ್ನ ಮಕ್ಕಳು ಇವತ್ತು ಒಟ್ಟಿಗೆ ಮಲಗ್ತೀವಲ್ಲ. ಇದು ನಮ್ಮ ಅಪ್ಪ ಅಮ್ಮ. ಈ ಫೋಟೋ ಬೆಳಗ್ಗೆ ಫಸ್ಟ್ ಅವ್ರು ಎದ್ದಿದ ತಕ್ಷಣ ನಮ್ಮ ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡಿ, ನಮ್ಮ ಅಪ್ಪ ಅಮ್ಮ ಇಲ್ಲಿಲ್ಲ, ಅವ್ರು ಬರಲ್ಲ, ಅವ್ರು ಸೆಟ್ ಆಗಲ್ಲ ಸಿಟಿ. ಆದರೂ ಅಜ್ಜಿ ತಾತನ ನೆನಪು ಉಳಿಸ್ಬೇಕಲ್ವ ನಾವು, ಅವ್ರು ಮರಿಬಾರ್ದಲ್ವ. ಹಾಗಾಗಿ ಅವ್ರು ಎದ್ದು ಬಂದು ಅಜ್ಜಿ ತಾತ ನಮ್ಗೆ ಆಶೀರ್ವಾದ ಮಾಡಿ ಅಂತೇಳಿ ಅವ್ರ ಅಜ್ಜಿ ತಾತನ ಆಶೀರ್ವಾದ ಆದಮೇಲೆ ಆ ಅಜ್ಜಿ ತಾತನ ಆಶೀರ್ವಾದ ಅದಾದಮೇಲೆ ಅಲ್ಲಿ ದೇವ್ರು ಗಣೇಶ ದೇವ್ರ ಹತ್ರ ಹೋಗಿ ಪ್ರೇಯರ್ ಮಾಡಿ ಫರ್ದರ್ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡ್ತಾರೆ. ನೋಡಿ ಇವತ್ತೇನು ಕ್ಲೀನಾಗಿದೆ, ಇವತ್ತು ನನ್ನ ವೈಫ್ ಮಾಡಿದ್ದಲ್ಲ, ಇದನ್ನು ನಾನು ಸರಿಯಾಗಿ ಮಾಡಿಲ್ಲ, ಇದನ್ನು ಅದಕ್ಕೇ ಸರಿಯಾಗಿ ಮಾಡಲಿಲ್ಲ. ಇದೆಲ್ಲ ನಾನೇ ಮಾಡಿದ್ದು, ಇವತ್ತೆಲ್ಲ ಕ್ಲೀನ್ ಮಾಡಿದ್ದಿದೆಯಲ್ಲ. ನಮ್ಮ ವೈಫ್ಗೋಸ್ಕರ ನಾನೇ ಬೆಳಗ್ಗೆ ತೊಗೊಂಡು ಕ್ಲೀನಾಗೆಲ್ಲ ಗುಡಿಸಿ ಮ್ಯಾಕ್ಸಿಮಮ್ ನಾನೇ ಮಾಡ್ಬಿಡ್ತೀನಿ ಸರ್. ಕೆಲಸದವ್ರಿಗೆ ಏನು ಬಿಡಲ್ಲ. ಅದು ಒರೆಸಿದ್ದು ಕೂಡ ಬಟ್ಟೆ ತೊಗೊಂಡು ನಾನು ಡೈರೆಕ್ಟ್ರಪ್ಪ ಏನೋ ನನ್ಗೆ ಆ್ಯಕ್ಷನ್ ಅಂದರೆ ಎಲ್ಲ ಆ್ಯಕ್ಟ್ ಮಾಡ್ತಾರೆ, ಅದೆಲ್ಲ ಇಲ್ಲ. ನನಗೆ ಎದ್ದಿದ ತಕ್ಷಣ ಎಲ್ಲ ನೀಟಾಗಿರಬೇಕು. ಅವ್ರು ಇನ್ನೂ ನಮ್ಮ ವೈಫ್ ಜ್ವರ ಬಂದಿತ್ತು, ರಾತ್ರಿ ಮಲಗಿದ್ರು, ನೋಡಿದೆ, ಹೋದೆ, ಫ್ರೆಶ್ ಅಪ್ ಆದೆ, ಬಂದೆ, ಕೂತ್ಕೊಂಡೆ, ಬಿಸಿ ನೀರು ಕುಡಿದೆ, ನೀಟಾಗಿ ಅವ್ರಿಗೆ ಗೊತ್ತಾಗಿದೆ. ಕ್ಲೀನಾಗಿ ನನ್ನ ಮಕ್ಕಳು ಎದ್ದೇಳಕ್ಕೆ ಮುಂಚೆ ಎಲ್ಲ ಕಸ ಎಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟು ಸ್ವಲ್ಪ ಬಟ್ಟೆ ತೊಗೊಂಡೆ, ಅದೆಲ್ಲ ಸ್ವಲ್ಪ ಇದಾಗಿದೆ ಒರೆಸಿ, ಅಯ್ಯೋ ನೀನೆಲ್ಲ ಇದೆಲ್ಲ ಆ್ಯಕ್ಟ್ ಮಾಡ್ತೀಯ ನೀನು ಅಂತ ಅವ್ರು ಯಾವಾಗ್ಲೂ. ನನಗೆ ಇದೆಲ್ಲ ಮಾಡಿದ್ರೆ ಖುಷಿ. ನಾನು ಮಾಡಿದ್ರೆ ನಮ್ಮ ಅತ್ತೆಗೂ ಬೇಜಾರು, ನನ್ನ ವೈಫ್ಗೂ ಬೇಜಾರು. ಇಲ್ಲಿ ಬಾಕ ನಮ್ಮನೆ ಅಲ್ವಾಕ ಅಂತ ನಮ್ಮ ಅತ್ತೆಗೆ ಹೇಳ್ತೀನಿ. ಇದೆಷ್ಟು ಕೆಳಗಡೆ ಒಂದು ರೂಮ್ ಇದೆಯಲ್ಲ, ಟೋಟಲ್ ಎಷ್ಟು? ಕೆಳಗಡೆ 2 ಬೆಡ್ರೂಮು, ಇದೊಂದು 3 ಬೆಡ್ರೂಮು. ನಮ್ಮ ಮನೆ ನೆಂಟರು ಎಲ್ಲ ಬಂದರೆ ಮೇಲೆ ಒಂದು ಬೆಡ್ರೂಮ್ ಇದೆ. ಓಕೆ. ಸೊ ಫ್ಲೋರ್ ಒಂದೇ ಬೆಡ್ರೂಮ್ ಮಾಡಿದ್ದೀರಿ? ಇದು ಪೂರ್ತಿ ಒಂದು ಟಿವಿ, ಇದೊಂದು ಬೆಡ್ರೂಮ್. ಸೂಪರ್, ಒಳ್ಳೆ ಪ್ಲಾನ್ ಸರ್.
ಎಲ್ಲ ಇಲ್ಲಿ 30-40 3 ರೂಮ್ ಮಾಡಕ್ಕೆ ಹೋಗ್ಬಿಟ್ಟು ಗಾಳಿ ಬೆಳಕು ನೋಡಿ ಇದೆ, ನೋಡಿ ಇದು ಕಿಟಕಿ, ಇದು ಓಪನ್ ಸ್ಪೇಸ್ ಥರ ಊರಲ್ಲಿದ್ದಾಗೆ ಸರ್. ಎಲ್ಲ ನೋಡಿ ಫುಲ್ ಓಪನ್ ಸ್ಪೇಸ್ ನೋಡಿದೆ. ಆಬಾ, ಇಷ್ಟು ಆರಾಮಾಗಿ ಕೂತ್ಕೊಂಡ್ಬಿಟ್ರೆ ನಿಮಗೆ ಗಾಳಿ ಬೆಳಕು ವಾಸ್ತು ಏನು ಸಮಸ್ಯೆ ಇಲ್ಲ. ಗ್ರೇಟ್ ಸರ್. ನೀವು ವಾಚ್ ಪ್ರಿಯರು? ಸರ್ ಇಲ್ಲ, ವಾಚ್ಗಳು ಇನ್ನೂ ತುಂಬ ಇದಾವೆ. ಈ ವಸ್ತುಗಳಿದಾವಲ್ಲ ಸರ್, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ತರ್ತೀವಿ, ಈ ತಂದಾಗ ಕಳ್ಕೊಬಾರ್ದು ಯಾವುದನ್ನು ನನ್ನಿದು. ಸೊ ಹಂಗಾಗಿ ಅದನ್ನು ಫಸ್ಟ್ ತರೋಕ್ಕೆ ಮುಂಚೆ ಅದನ್ನ ಪ್ರೊಟೆಕ್ಷನ್ ಮಾಡೋದು ತರ್ತೀನಿ ನಾನು ಯಾವಾಗ್ಲೂ. ಈಗ ವಾಚ್ ತರಬೇಕಂದ್ರೆ ಇಷ್ಟೊಂದಿದೆ, ಅದು ಅಲ್ಲಿ ಇಲ್ಲಿ ಹಾಕಿ ಹೊಟ್ಟೋಗ್ಬಿಡ್ತದೆ. ಅಂದ್ರೆ ಹಳೇದೇ ಇರ್ಬೋದು, ಅದನ್ನ ಮೆಮೊರಿಗೆ ಉಳಿಬೇಕು. ನಾನು ಎಷ್ಟೊಂದು ಜನಕ್ಕೆ ಮೊಬೈಲು ಅದೆಲ್ಲ ಗಿಫ್ಟ್ ಕೊಡಿಸ್ತೀನಿ. ಅಂದರೆ ನಮ್ಮಲ್ಲಿ ಇದ್ದಾಗ ನಮ್ಮ ವೈಫ್ಗೆ ಇರ್ಬೋದು ಎಲ್ಲ, ಇವತ್ತು ಏನು ಮಾಡಲಿದೆಲ್ಲ ನಂದು ನಮ್ಮ ವೈಫ್ ಚೇಂಜ್ ಮಾಡಿ ಅಂತಾರೆ. ಇದು 13 Pro ಇದು ನನಗೆ ಕರೆಕ್ಟಾಗೇ ಇದೆ. ಯಾಕೆ ನನ್ನ ಹತ್ರ ಹಾಳೇ ಆಗಲ್ಲ ಸರ್. ಇವತ್ತವರೆಗೂ ನಾನು ಒಂದು ಮೊಬೈಲು ಕಳ್ಕೊಂಡಿಲ್ಲ, ಒಂದು ವಸ್ತುನೂ ಕಳ್ಕೊಂಡಿಲ್ಲ. ನಾನು ಅಂದರೆ ಇದು ನಾನು ಅನ್ನೋದು ಅಂದರೆ ಇದು ಈಗೋದಲ್ಲಿ ಹೇಳ್ತಿಲ್ಲ. ನಾನು ಒಂದು ಸ್ಟೆಪ್ ಮೆಟ್ಲು ಇಳಿಬೇಕಾದ್ರೆ ನನ್ನ ಒಳಗಡೆ ಇನ್ನೊಬ್ಬ ಚಂದ್ರು ಮೆಟ್ಲು ಇಳಿತಿದ್ಯಾ ಅಂತ ಹೇಳಿದ್ಮೇಲೆ ನಾನು ಇಳಿಯೋದು. ಈಗ ಚಂದ್ರು ಮೊಬೈಲ್ ಕೈಯಲ್ಲಿ ಮೊಬೈಲ್ ಇದೆ, ಈಗ ನೀವೊಂದೇನೋ ವಾಚ್ ಕೊಟ್ಟಿದ್ದೀರಿ, ಇದು ಪರಮರ್ ಕೊಟ್ಟರೆ ಅಂತೇಳಿ ಅದು ಫಸ್ಟ್ ಪ್ರೊಟೆಕ್ಷನ್ ಮಾಡಿ ಇಟ್ಟಿರ್ತೀನಿ. ಹಂಗಂತ ನಾನೇನು ಅತಿ ಮಾಡಲ್ಲ. ಒಂದು ವಸ್ತುಗೆ ಒಂದು ಪ್ರಾಮಿನೆನ್ಸ್ ಕೊಡ್ತೀನಿ, ಒಂದು ಬೆಲೆ ಕೊಡ್ತೀನಿ, ಅಲರ್ಟ್ ಆಗಿರ್ತೀನಿ. ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಅಲರ್ಟ್ ಆಗಿರ್ತೀನಿ. ಮ್ಯಾಕ್ಸಿಮಮ್. ಸೂಪರ್. ಅಲ್ಲ, ಇದಿಷ್ಟ ಆಯಿತು. ನೀವೇನೋ ವಸ್ತುನ ಇಡಕ್ಕೆ ಮುಂಚೆ ಅದಕ್ಕೆ ಅದನ್ನು ಪ್ರೊಟೆಕ್ಷನ್ ಮಾಡೋದು ತರ್ತಿರಲ್ಲ, ಅದು ವೆರಿ ಇಂಪಾರ್ಟೆಂಟ್. ಮೊನ್ನೆ ಚಿತ್ರಸಂತೆ ಅವಾರ್ಡ್ಸ್ ಮೈಲಾರಿಗೆ 15 ವರ್ಷ ಆಯಿತು ಅಂತೇಳಿ ಅಪ್ಪು ಸರ್ದು ಕೊಟ್ಟರು. ಇದನ್ನು ನೋಡಿ, ಯಾವ ಅವಾರ್ಡು ಇಲ್ಲಿ ಇಟ್ಟಿಲ್ಲ. ಇದನ್ನು ಯಾಕೆ ಸ್ಪೆಷಲಾಗಿ ಇಟ್ಟಿದ್ದೀನಿ ಅಂತಂದರೆ, ನನಗೊಂಥರ ಭಾಳ ಇಷ್ಟವಾದ ಇನ್ಸ್ಪಿರೇಷನ್ ಮನುಷ್ಯ ಇವರು ಅಪ್ಪು ಸರ್. ಎಲ್ಲರಿಗೂ ಇನ್ಸ್ಪಿರೇಷನ್ನೇ, ಬಟ್ ನನಗೂ ಒಂದು ಸ್ಪೆಷಲ್ ವ್ಯಕ್ತಿ. ಯಾಕಂತಂದರೆ ನಂದು ಕಬ್ಜಾ ಟೀಸರ್ ರಿಲೀಸ್ ಆಯಿತು ಸರ್. ಕಬ್ಜಾ ಟೀಸರ್ ರಿಲೀಸ್ ಆದರೆ ಒಂದು ಫೋನ್ ಬರ್ತೀವಿ, ಅವರು ಪಾಪ ನಮ್ಮನ್ನು ಬಿಟ್ಟು ಇನ್ನೊಂದು ವಾರಕ್ಕೆ ಅವರೆಲ್ಲ ಅನ್ನೋ ಟೈಮಲ್ಲಿ ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಒಂದು ಫೋನ್ ಬರುತ್ತೆ, ನಾನು ಸೆಟ್ಟಿಗೆ ಬಂದ್ಬಿಡು, ಕಬ್ಜಾಗೆ ಬಂದ್ಬಿಡು, ಏನೋ ಇದು ಹಾಲಿವುಡ್ ಸಿನಿಮಾ ಮಾಡ್ತಾಯಿದ್ದೆ ಚಂದ್ರು. ಅವ್ರಿಗೆ ಒಂದೇ ಮಾತು ಹೇಳಿದೆ ಸರ್ ನೋಡಿ, ಈ ಮಹಾನ್ ಭಾವ, ಈ ವ್ಯಕ್ತಿ ನನಗೆ ಹೇಳಿದ್ದು ಸರ್ ನೋಡಿ, ಈಗ ನೆನಪಾಗ್ತಿದೆ. ನಾನು ಬಂದವರು ಸೆಟ್ಟಿಗೆ ಬರೋ ರಾತ್ರಿ 12-1 ಗಂಟೆ ಶೂಟ್. ಕಬ್ಜಾ ತುಂಬ ಕಷ್ಟಪಟ್ಟಿದ್ದೀನಿ. ನೆಗಲ ಮೇಲೆ ಕೈ ಹಾಕೋರು, ಏನು ಇಷ್ಟೆಲ್ಲ ಖರ್ಚು ಮಾಡ್ತೀವಿ, 500 ಜನ 1000 ಜನ ಜೂನಿಯರ್ಸ್ ಎಲ್ಲ, ಸ್ವಲ್ಪ ಹುಷಾರಪ್ಪ, ದುಡ್ಡು ಕಾಸು, ಹೆಂಡ್ತಿ ಮಕ್ಕಳು ಚಿಕ್ಕವು, ಏನಿದೆಲ್ಲ ಏನು ನೀನು, ಯಾರು ಬರಲ್ಲ ಕಣೋ. ದೇವ್ರ ಥರ ನಂಗೆ ಅವಾಗೇ ಬಂದು ನೋಡಿದ್ರು ಸರ್, ಯಾರು ಬರಲ್ಲ ಕಣೋ, ಹುಷಾರು, ನಿನ್ನ ಬುದ್ಧಿ ನಿನ್ನ ಕೈಲಿರಲಿ, ಏನು ಖರ್ಚು ಮಾಡ್ತಿದ್ಯಾ, ಏನಿದು, ಯಾರು ದುಡ್ಡು ನಿಂದೇನಾ, ಯಾರ್ದಿದ್ದು, ಹೆಂಗೆ ಮಾಡ್ತಿದ್ಯಾ ಅಂದರೆ ನನಗೊಂದು ಕಿವಿ ಮಾತು ಹೇಳೋರು ಸರ್. ಸೆಟ್ಟಿಗೆ ಬಂದು ಅವರೇ ದಿಢೀರ್ ಬಂದ್ಬಿಟ್ಟಿರೋರು ಸೆಟ್ಟಿಗೆ ರಾತ್ರಿ 10 ಗಂಟೆ 10:30 ಸೊ ಒಂದು ವಾರ ಟೀಸರ್ ರಿಲೀಸ್ ಆಗೋಗ್ಬಿಡ್ತು. ಫೋನ್ ಮಾಡಿ ಸಖತ್ ಖುಷಿಪಟ್ರು, ಏನೋ ಇಷ್ಟು ಚೆನ್ನಾಗಿ ಬಂದಿದೆ ಅಂತೆಲ್ಲ ಹೇಳ್ಬಿಟ್ಟು ಒಂದು ಮಾತು ಹೇಳಿದ್ರು ಸರ್ ನಂಗೆ ಅವರು, ನಿನ್ನ ಟೀಸರ್ ನನಗೆ ಹೇಳಿದೆ ರಿಲೀಸ್ ಮಾಡಿಬಿಟ್ಟಿದ್ಯಾ ಚಂದ್ರು, ನೆಕ್ಸ್ಟ್ ಟ್ರೈಲರ್ಗೆ ಯಾರಿಗೂ ಹೇಳ್ಬಾರ್ದು, ನೀನು ನಾನೇ ಲಾಂಚ್ ಮಾಡಬೇಕು ಅಂತ ಹೇಳಿದ ವ್ಯಕ್ತಿ ಸರ್. ನಾನು ಕೇಳೇ ಇಲ್ಲ. ಬಾಸ್ ಏನು ಬಾಸ್ ನೀವು ಮಾಡೋಣ ಬಿಡಿ ಬಾಸ್, ನಿಮ್ಮ ಹತ್ರನೇ ಮಾಡಿಸ್ತೀನಿ ಬಾಸ್ ಅಂತ ಹೇಳಿದೆ. ಒಂದು ವಾರ ಆದಮೇಲೆ ಮಹಾನ್ ಭಾವ ದೇವರಾಗೋದ್ರು ಅವರು. ಯಾರು ಹೇಳ್ತಾರೆ ಸರ್ ಹಂಗೆ. ಹಾಗಾಗಿ ಈ ಶೀಲ್ಡನ್ನು ನನ್ನ ಬೆಡ್ರೂಮಲ್ಲಿ ನೋಡಿ ದೇವ್ರ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ಸರ್. ಅದನ್ನು ಅವರನ್ನು ಕೂಡ ನೋಡಿ, ಯಾವುದು ಸಿನಿಮ್ಯಾಟಿಕಲ್ ಏನೂ ಇಟ್ಟಿಲ್ಲ, ಇದು ನನ್ನ ಪರ್ಸ್ನಲ್ಲು. ಬಟ್ ಅವರು ಸಿನಿಮಾ ಹೊರತುಪಡಿಸಿ ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದೀನಿ. ತಾಜಾ ಸಮಾಚಾರ ಹೇಳಲಿ ನಾನು ಯಾರಿಗೆ. ಅದೇ ನೋಡಿ, ನೀವು ಇಟ್ಕೋಬೇಕಾದ್ರೆ ಎಷ್ಟೊಂದು ಮೆಡಲ್ಸ್, ಸ್ಟೇಟ್ ಅವಾರ್ಡ್ ಕೂಡ ನಾನು ಇಟ್ಕೊಂಡಿದ್ದೀನಿ. ಒಂದು ಅಪ್ಪು ಸರ್ದು ಅಂತೇಳಿ ಅದನ್ನು ನನ್ನ ಬೆಡ್ರೂಮಲ್ಲಿ ದೇವ್ರ ಥರ ಇಟ್ಟಿದ್ದೀನಿ ಅವ್ರನ್ನ. ಅದು ಮೈಲಾರಿ ಎಷ್ಟು ಒಳ್ಳೆ ಹಾಡ್ಕೊಟ್ಟಿದ್ರು ಅವರು. ಹಾಂ, ಮೈಲಾರಿಗೆ ಹಾಡಾಡಿ ಟೈಟಲ್ ಟ್ರ್ಯಾಕ್. ಕಾಫಿ ಬಂತು ಪರಂಜಿ, ಕಾಫಿ. ಓ ಅಕ್ಕವ್ರ ಜ್ವರ ಇವತ್ತು ನಮ್ಗೆ, ನಾವು ನಿಮಿಷ ಕೊಡ್ತಾ ಇದೀವಿ ಅವ್ರಿಗೆ. ಅಯ್ಯೋ, ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.